Yes, dear students. Hello, everyone. A warm welcome to Sankalpa Learning Solution. You can study more well in this group. Okay. Yes. Let's continue the another almost all components or concept in remaining the next questions. Okay. Let's continue. What helps in the production of Roquefort cheese? What helps in the production of Roquefort cheese? ಚೀಸ್ ಕೇಳಿದಿರಲ್ವಾ? ಆಲ್ಮೋಸ್ಟ್ ಆಲ್ ನಿಮ್ಮ ಡೊಮಿನೋಸ್, ಪಿಜ್ಜಾ ಹಟ್, ಸೋ ಮೆನಿ ಸೆಂಟರ್ಸ್ ಅಲ್ಲಿ ನೀವು ಪಿಜ್ಜಾ ಅಥವಾ ಬರ್ಗರ್ಸ್ ನ ತಿಂದಿದಿರಲ್ವಾ? ದಟ್ ಈಸ್ ಅ ಚೀಸ್. ಏನು ಚೀಸ್ ಅನ್ನ ಅಪ್ಲೈ ಮಾಡ್ತಾರೆ ಯಾವುದಕ್ಕೆ? ಫುಡ್ಗೆ. ಹಾಗಾಗಿ ಟೇಸ್ಟಿ ಆಗಿರುತ್ತೆ, ಕ್ರೀಮಿ ಟೆಕ್ಸ್ಚರ್ ಕೂಡ ಇರುತ್ತೆ. ಸೊ ಇದನ್ನ ಯಾವ ಆರ್ಗ್ಯಾನಿಸಮ್ ಇಂದ, ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಅಥವಾ ಮೈಕ್ರೋಬ್ಸ್ ಇಂದ ಪ್ರಿಪೇರ್ ಮಾಡ್ತಾರೆ ಅಂತ ಕೇಳಿರುವಂತದ್ದು. ಡೈರೆಕ್ಟ್ ಕ್ವಶನ್. ದರ್ ಇಸ್ ನೋ indirect thing. Before going to answer this question, let's know about little bit about Roquefort cheese. ನೀವು ಚೀಸ್ ಕೇಳಿದಿರಲ್ವಾ? ಆಸ್ ಯೂಶುವಲ್ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ಜಸ್ಟ್ ಲೈಕ್ ಪನೀರ್ ತರಾನೇ ಅಪಿಯರ್ ಇರುತ್ತೆ. ಬಟ್ ಪನೀರಲ್ಲೇ ಮಾಡೋದೇನು ಕೌಸ್ ಮಿಲ್ಕ್ ಅಥವಾ ರೆಗ್ಯುಲರ್ ನಾವು ಬಫೆಲೋ ಮಿಲ್ಕ್ ಎಲ್ಲ ಇರುತ್ತಲ್ಲ ಅದ್ರಲ್ಲಿ ಮಾಡ್ತಾರೆ. ಬಟ್ ರಾಕಿಫೋರ್ಟ್ ಚೀಸ್ ನ ಸ್ಪೆಷಲಿ ಶೀಪ್ ಮಿಲ್ಕ್ ಇಂದ ರೆಡಿ ಮಾಡುವಂಥದ್ದು. ಇದು ಎಲ್ಲಿ ಸ್ಟಾರ್ಟ್ ಆಯ್ತು ಫಸ್ಟ್ ಅಲ್ಲಿ ಅಂತಂದ್ರೆ ಫ್ರಾನ್ಸ್ ಇನ್ 1825. ಅಷ್ಟು ಹಳೆಯದಾಗಿರುವಂತ ಒಂದು ಕ್ರೀಮಿ ಟೆಕ್ಸ್ಚರ್ ಇರುವಂತ ಒಂದು ಚೀಸ್ ಅಥವಾ ಒಂದು ಫುಡ್ ಪ್ರಾಡಕ್ಟ್. ಈ ರಾಕಿಫೋರ್ಟ್ ಚೀಸ್ ಅನ್ನೋದು ಅದ್ರ ಫ್ಲೇವರ್ ಹೇಗಿರುತ್ತೆ ಅಂದ್ರೆ ಟೇಸ್ಟ್ ಆಫ್ ಬ್ಯೂಟರಿಕ್ ಆಸಿಡ್. ನಿಮ್ಮ ಕೆಮಿಸ್ಟ್ರಿಯಲ್ಲಿ ನೀವು ನೋಡೋದಾದ್ರೆ ಆರ್ಗ್ಯಾನಿಕ್ ಆಸಿಡ್ ಲೀಸ್ಟ್ ನ ಕೊಡ್ತಾರಲ್ವಾ? ಎಕ್ಸಾಮಿಗೂ ಕೂಡ ಇದ್ರ ಟೇಸ್ಟ್ ಹೇಗಿದೆ ಅದನ್ನ ಬರೀರಿ, ಆಮೇಲೆ ಯಾವ್ದಕ್ಕೂ ಯೂಸ್ ಆಗುತ್ತೆ ಅದು ಕೂಡ ಕೆಲವೊಂದಷ್ಟು ಮಾರ್ಕ್ಸ್ ಇರುತ್ತೆ. ಅದೇ ತರ ದ ರಾಕಿಫೋರ್ಟ್ ಚೀಸ್ ಎಸ್ಪೆಷಲಿ ಟೇಸ್ಟ್ ಲೈಕ್ ಅ ಬ್ಯೂಟರಿಕ್ ಆಸಿಡ್. ಬ್ಯೂಟರಿಕ್ ಆಸಿಡ್ ಏನು, ಅದ್ರ ಕಮರ್ಷಿಯಲ್ ಯೂಸ್ ಕೂಡ ಇದೆ. ಬ್ಯೂಟರಿಕ್ ಆಸಿಡ್ ಇಸ್ tasteless, but it gives a creamy texture as well as the oily and moisturizer. ತುಂಬಾ ಮಾಯಿಶ್ಚರೈಸರ್ ಆಗಿ ಹೆಲ್ಪ್ ಮಾಡುತ್ತೆ ಬ್ಯೂಟರಿಕ್ ಆಸಿಡ್. ಓಕೆನಾ? ಹಾಗಾಗಿ ಈ ರಾಕಿಫೋರ್ಟ್ ಚೀಸ್ ಕೂಡ ಮಾಯಿಶ್ಚರ್ ಆಗಿರುತ್ತೆ ಅಂಡ್ ದೆನ್ ಆಯಿಲಿ ಟೆಕ್ಸ್ಚರ್ ಆಸ್ ವೆಲ್ ಆಸ್ ಕ್ರೀಮಿ. ಓಕೆ, ಈ ಕ್ರೀಮಿ ಟೆಕ್ಸ್ಚರ್, ಮಾಯಿಶ್ಚರ್ ಕಂಟೆಂಟ್ ಅಂಡ್ ದೆನ್ ಆಯಿಲಿ ಬೇಸ್ ಇರುವಂತ ಚೀಸ್ ನಮ್ಗೆ ಯಾವ್ದ್ರಿಂದ ಪ್ರೊಡಕ್ಷನ್ ಆಗುತ್ತೆ? ದಟ್ ಈಸ್ ಬಿಕಾಸ್ ಆಫ್ ದೀಸ್ ಲೀಸ್ಟೆಡ್ ಆರ್ಗ್ಯಾನಿಸಮ್. ಇದರಲ್ಲಿ ಯಾವುದೋ ಒಂದು ಕರೆಕ್ಟ್ ಇದೆ. ಲೆಟ್ ಬ್ರೇಕ್ ಡೌನ್, ಅದರ್ವೈಸ್ ದಟ್ ಡಿಕೋಡ್ ದಿಸ್ ಕಂಟೆಂಟ್ ಅಲ್ವಾ? ಡಿಕೋಡ್ ಮಾಡೋಣ ಯಾವುದು ಅಂತ ಹೇಳಿ. ಒಂದು ಈಸ್ಟ್ ಹೌದಾ? ಇಲ್ಲ, ಚೀಸ್ ಪ್ರಿಪರೇಷನ್ಸ್ಗೆ ಈಸ್ಟ್ ನ ಯೂಸ್ ಮಾಡೋದಿಲ್ಲ. ಇಟ್ಸ್ ಓನ್ಲಿ ಫಾರ್ ಫರ್ಮೆಂಟೇಶನ್ ಪ್ರಾಸೆಸ್. ನಾವು ನೋಡಿದ್ವಲ್ವಾ ಲಾಸ್ಟ್ ಒಂದು 2 days ಇಂದ ಆಲ್ಮೋಸ್ಟ್ ಆಲ್ ಫರ್ಮೆಂಟೇಶನ್ ಅಲ್ಲಿ ಆಲ್ಕೋಹಾಲ್, ಬೀರ್, ವೈನ್ ಅಂಡ್ ದೆನ್ ಸೋ ಮೆನಿ ಬಿವರೇಜಸ್, ಜೊತೆಗೆ ಕೋಲ್ಡ್ ಡ್ರಿಂಕ್ಸ್, ಫ್ರೂಟ್ ಜ್ಯೂಸಸ್, ಸಮ್ಹೌ ಏನೇನೆಲ್ಲ ನಾವು ಬೇಕರಿ ಐಟಮ್ಸ್ ನ, ಬೇಕರಿ ಪ್ರಾಡಕ್ಟ್ಸ್ ನ ನಾವು ತಗೊಳ್ತೀವಿ ಅಥವಾ ಕನ್ಸ್ಯೂಮ್ ಮಾಡ್ತೀವಿ, ದಟ್ ಈಸ್ ಆಲ್ ರಿಸ್ಪಾನ್ಸಿಬಲ್ ಬೈ ಈಸ್ಟ್ ಇರೋದ್ರಿಂದಾನೇ ಅಷ್ಟು ಟೇಸ್ಟಿಯಾಗಿ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ಲಫಿನೂ ಇರುತ್ತೆ, ಸ್ಮೂತು ಇರುತ್ತೆ. ಓಕೆ, ಅಂಡ್ ದೆನ್ ರೈಸೋಪಸ್ ನಿಗ್ರಿಕ್ಯಾನ್ಸ್. ಓಕೆ, ದಿಸ್ ಇಸ್ ನಾಟ್ ಇನ್ ಪ್ರೊಡಕ್ಷನ್. ಇದೇನ್ ಮಾಡುತ್ತೆ? ಯೂಶುವಲಿ ಸ್ಪಾಯಿಲ್ ಮಾಡುತ್ತೆ, ಫುಡ್ ನ ಕೊಳ್ಸುತ್ತೆ. ಜಸ್ಟ್ ಲೈಕ್ ಬ್ರೆಡ್ ಮೋಲ್ಡ್ ತರನೇ. ಬ್ರೆಡ್ ನ ಹಾಗೆ ಇಟ್ರೆ ಹೇಗೆ ಫಂಗಸ್ ಬರುತ್ತಲ್ವಾ, ಅದು ಬೂಸ್ಟ್ ಬಂದಿದೆ ಅಂತ ಹೇಳಿ ರೆಗ್ಯುಲರ್ ಇದರಲ್ಲಿ ಹೇಳ್ತೀರಿ, ಆ ತರ ಆಗ್ತಾ ಹೋಗುತ್ತೆ. ಸೊ
ದಟ್ ಈಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ ಇನ್ ದ ಪ್ರೊಡಕ್ಷನ್. ಹಾಗಾಗಿ ಇದು ಕೂಡ ಅಲ್ಲ. ಅಂಡ್ ದೆನ್ ಆಸ್ಪರ್ಜುಲಸ್ ನೈಗರ್. ಇಲ್ಲಿ ಆಸ್ಪರ್ಜುಲಸ್ ನೈಗರ್ ಏನು, ಯೂಶುವಲಿ ನೋಡಿ ಇಲ್ಲಿ ಈ ರಾಕಿ ಫೋರ್ಟ್ ಚೀಸ್ ನ ಸ್ಪೆಷಲ್ ಫೀಚರ್ ಏನು ಅಂತಂದ್ರೆ ಇಟ್ ಲುಕ್ಸ್ ಲೈಕ್ ಅ ಗ್ರೀನಿಶ್ ಲೀಫ್ ಇರೋ ತರದಲ್ಲಿ ಅಪಿಯರ್ ಆಗುತ್ತೆ. ಈ ನಾವು ಸಿಂಪಲ್ ಆಗಿ ಹೇಳೋದಾದ್ರೆ ಮಧ್ಯದಲ್ಲಿ ನಾವೇನಾದ್ರೂ ನಮ್ಮ ಸೌತ್ ಇಂಡಿಯನ್ದಲ್ಲಿ ಏನು ಉದ್ದಿನ ವಡೆ ಮಾಡುವಾಗ ಬೇರೆ ಬೇರೆ ಐಟಮ್ಸ್ ನೆಲ್ಲ ಮಿಕ್ಸ್ ಮಾಡಿ ಮಾಡುವಾಗ ಈ ತರ ಅಪಿಯರ್ ಆಗುತ್ತಲ್ವಾ. ನಾವೇನ್ ಮಾಡ್ತೀವಿ, ಕರ್ಬೇವು ಸೊಪ್ಪು ಹಾಕ್ತೀವಿ. ಈ ಮೇಡಮ್ ಏನು ಏನೇನೋ ಹೇಳ್ತಾ ಇದಾರೆ ಫುಡ್ ಬಗ್ಗೆ. ಆಕ್ಚುಲಿ ದಿಸ್ ಇಸ್ ದ ಥಿಂಗ್ ಅಲ್ವಾ. ಈ ಅದೇ ತರ ಅಪಿಯರ್ ಆಗತ್ತೆ. ಬಟ್ ದಿಸ್ ಇಸ್ ಅ ಯಾವ್ದಿದು ಫಂಗೈ. ಓಕೆ, ಈ ಫಂಗೈನ ಏನ್ ಮಾಡುತ್ತೆ ನಮ್ಗೆ ಯಾವ್ದು ಟೇಸ್ಟ್ ಕೊಡುವಂಥದ್ದು, ಬಿಟರಿಕ್ ಆಸಿಡ್, ದಟ್ ಈಸ್ ಆಯಿಲಿ ಕಂಟೆಂಟ್ ಅಂಡ್ ಮಾಯಿಶ್ಚರೈಸಿಂಗ್ ಆಸ್ ವೆಲ್ ಆಸ್ ಕ್ರೀಮಿ ಟೆಕ್ಸ್ಚರ್ ಟು ದ ಚೀಸ್. ಆಸ್ಪರ್ಜಿಲಸ್ ನೈಗರ್ ಅದು ಕೂಡ ಏನ್ ಮಾಡುತ್ತೆ, ಸಿಟ್ರಿಕ್ ಆಸಿಡ್ ಪ್ರೊಡಕ್ಷನ್ ಮಾಡುತ್ತೆ, ನಾಟ್ ಅಟ್ ಆಲ್ ಬ್ಯೂಟರಿಕ್ ಆಸಿಡ್. ಅಂಡ್ ಆಲ್ಸೋ ಇಟ್ ಲುಕ್ಸ್ ಬ್ಲ್ಯಾಕ್ ಇನ್ ಕಲರ್ ಅಲ್ವಾ. ನೈಗರ್ ಎಸ್ಪೆಷಲಿ ಬೇರೆ ಬೇರೆ ಸ್ಪೀಶೀಸ್ ಇದೆ ಆಸ್ಪರ್ಜಿಲಸ್ ಅಲ್ಲಿ. ನಾವು ನೋಡಿದೀವಿ ಫ್ಲೇವಟಸ್ ಇದೆ, ಫ್ಯೂಮಿಗಾಟಸ್ ಇದೆ. ಓಕೆ, ಅದೆಲ್ಲ ಬೇರೆ ಬೇರೆ ಕಲರ್ ಇರುತ್ತೆ. ಅಫ್ಕೋರ್ಸ್ ಗ್ರೀನಿಶ್ ಬ್ಲಾಕಿಶ್ ಗ್ರೀನ್ ಕಲರ್ ಕೂಡ ಇರುವಂತದ್ದು ಇದೆ. ಬಟ್ ನೈಗರ್ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿರೋದ್ರಿಂದ ಇಟ್ ಆಲ್ವೇಸ್ ಶೋ ಬ್ಲಾಕ್ ಕಲರ್ ಸ್ಪೋರ್ಸ್. ಹಾಗಾಗಿ ಇಲ್ಲಿ ನಾವು ಅಪಿಯರೆನ್ಸ್ ಅನ್ನ ನಾವು ನೋಡ್ಬೇಕಾದ್ರೆ ಇಲ್ಲೇನಾಗಿದೆ, ಗ್ರೀನ್ ಕಲರ್ ಇದೆ. ದಟ್ ಈಸ್ ಅ ಸ್ಪೆಷಲ್ ಫೀಚರ್ ಆಫ್ ಪೆನ್ಸಿಲಿಯಂ ರಾಕಿಫೋರ್ಟಿ. ಇಲ್ಲಿ ನೋಡಿ ಆನ್ಸರ್ ಇಲ್ಲೇ ಇದೆ, ನಿಮ್ಗೆ ಕಣ್ ಮುಚ್ಕೊಂಡು ಆನ್ಸರ್ ಮಾಡ್ಬೋದು. ಸಪೋಸ್ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಗೊತ್ತಿಲ್ಲ ಅನ್ನೋದಾದ್ರೆ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಥಿಂಗ್ ದಟ್ ದ ಪ್ರೊಡಕ್ಷನ್ ಆಫ್ ರಾಕಿಫೋರ್ಟ್ ಚೀಸ್ ಈಸ್ ರೆಸ್ಪಾನ್ಸಿಬಲ್ ಬೈ ಪೆನ್ಸಿಲಿಯಂ ರಾಕಿಫೋರ್ಟಿ. ಅದನ್ನೇ ಏನ್ ಮಾಡ್ತಾರೆ, ಈ 4 ಆಪ್ಷನ್ ಅಲ್ಲೂ ರಾಕಿಫೋರ್ಟಿ ಅಂತ ಕೊಡ್ಬೋದು. ಯಾವುದು ಆಸ್ಪರ್ಜಿಲಸ್ ರಾಕಿಫೋರ್ಟಿ, ರೈಸೋಪಸ್ ರಾಕಿಫೋರ್ಟಿ, ಈಸ್ಟ್ ರಾಕಿಫೋರ್ಟಿ ಅಂತೆಲ್ಲ ಕೊಡ್ಬೋದು ಮೇ ಬಿ. ಆಗ ಏನ್ ಮಾಡ್ತೀರಿ ನೀವು, ಪೆನ್ಸಿಲಿಯಂ ರಾಕಿಫೋರ್ಟಿ ಅಂತಾನೆ ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕು. ಓಕೆ, ಸೊ ದಟ್ಸ್ ವೈ ದ ಚೀಸ್ ಇಸ್ ರೆಫರ್ಡ್ ಆಸ್ ಅಥವಾ ನೇಮ್ಡ್ ಆಸ್ ಪೆನ್ಸಿಲಿಯಂ ಅಥವಾ ರಾಕಿಫೋರ್ಟ್ ಚೀಸ್ ಬಿಕಾಸ್ ಆಫ್ ದ ರೆಸ್ಪಾನ್ಸಿಬಲ್ ಆರ್ಗ್ಯಾನಿಸಮ್. ರೆಸ್ಪಾನ್ಸಿಬಲ್ ಆರ್ಗ್ಯಾನಿಸಮ್ ಇಂದಾನೆ ಏನಾಯ್ತು ಇದಕ್ಕೆ, ಜೊತೆಗೆ ಶೀಪ್ ಮಿಲ್ಕ್ ಇಂದಾನೆ ಪ್ರೊಡಕ್ಷನ್ ಮಾಡೋದ್ರಿಂದ ಇದಕ್ಕೆ ಪೆನ್ಸಿಲಿಯಂ ರಾಕಿಫೋರ್ಟಿ ಅಥವಾ ರಾಕಿಫೋರ್ಟ್ ಚೀಸ್ ಅಂತಾನೆ ಹೇಳ್ತಾರೆ. ಓಕೆ, ದಿಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಇನ್ ದ ಪ್ರೊಡಕ್ಷನ್. ಯಾವ್ದಾದ್ರು ರಾಕಿಫೋರ್ಟ್ ಚೀಸ್ ಇನ್ ಅ ಪ್ರೊಡಕ್ಷನ್ ಸ್ಟೋರಿ. ಓಕೆ, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಒನ್. It was mainly due to the effort of an Indian ಅಥವಾ India that biogas production technology was developed. ಓಕೆ, ಇದ್ರ ಮೀನಿಂಗ್ ಏನು ಅಂತಂದ್ರೆ ಒಂದಷ್ಟು ಇನ್ಸ್ಟಿಟ್ಯೂಟ್ ಇದೆ. ಓಕೆ, ಆ ಇನ್ಸ್ಟಿಟ್ಯೂಟಿನ ಪಾಯ್ನಿಯರ್ ಅಂತಂದ್ರೆ ಮೊದಲನೇದಾಗಿ ಅವರೇ ಏನ್ ಮಾಡಿದ್ರು, ವರ್ಕ್ ಮಾಡಿದ್ರು. ಯಾಕೆ ಅಂತಂದ್ರೆ ಈ ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಏನಿದೆ ತುಂಬಾ ಸದ್ಬಳಕೆ ಆಗ್ಬೇಕು. ನ್ಯಾಚುರಲ್ ರಿಸೋರ್ಸ್ ಅಂದ್ರೇನು, ಈಗ ನಾವು ಸಿಲಿಂಡರ್ ಗ್ಯಾಸ್ ನ ಯೂಸ್ ಮಾಡ್ತಾ ಇದೀವಿ ಅಲ್ವಾ, ಅದು ಬ್ಯೂಟೇನ್ ಆಗಿ ಅದರ ರಾ ಮಟೀರಿಯಲ್, ಅದರಲ್ಲಿರೋ ಸಿಲಿಂಡರ್ ಅಲ್ಲಿ ಇರುವಂತ ಗ್ಯಾಸ್ ಯಾವುದು, ಬ್ಯೂಟೇನ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವಾಗ ಏರ್ ಜೊತೆ ಎಕ್ಸ್ಪೋಜರ್ ಆಗುತ್ತೆ ಅದು ಗ್ಯಾಸ್ ಫಾರ್ಮ್ ಅಲ್ಲಿ ಬರುತ್ತೆ. ನಮ್ಗೆ ಗ್ಯಾಸ್ ಸಿಲಿಂಡರ್ ಬಂದಿದೆ ತಗೊಳ್ಳಿ ಅಂತ ಹೇಳ್ತೀವಲ್ವಾ, ದಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಅಥವಾ ನಮ್ಗೆ ಯೂಸ್ಫುಲ್ ಬರುವಂತ ಒಂದು ಥಿಂಗ್ ಅದು ಬ್ಯೂಟೇನ್. ಇದನ್ನ ಹೀಗೆ ಬಿಟ್ರೆ ನಾವು ಎಷ್ಟು ಕೋಟಿ ಜನಸಂಖ್ಯೆ ಆಗಿದ್ದೀವಿ ಅಲ್ವಾ, ಅದನ್ನ ಹಾಗೆ ಬಿಟ್ರೆ ಏನು ಯೂಸ್ ಆಗಲ್ಲ. ಜೊತೆಗೆ ಇನ್ನು ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವು ಕಂಪ್ಲೀಟ್ ಆಗಿ ಮೇಕಪ್ ಮಾಡಕ್ ಆಗಲ್ಲ ಅನ್ನೋ ಒಂದು ಬ್ರಾಡೆಸ್ಟ್ ಥಿಂಕಿಂಗ್ ಅಲ್ಲಿ ಏನ್ ಮಾಡುದು, ಆ ಇನ್ಸ್ಟಿಟ್ಯೂಟ್ ಏನಿದೆ, ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಏನಿದೆ, ಬಯೋಗ್ಯಾಸ್ ಪ್ರೊಡಕ್ಷನ್ ನ ಒಂದು ಎಫರ್ಟ್ ಆಗಿ ಅವ್ರು ತಂದ್ರು. ಬಯೋಗ್ಯಾಸ್ ಅಂದ್ರೆ ಏನು, ರೆಗ್ಯುಲರ್ ಮೊದಲೆಲ್ಲ ಏನಾಗ್ತಾ ಇತ್ತು, ಎಲ್ಲರ ಮನೆಗಳಲ್ಲಿ ದನಕರುಗಳು ಅಂದ್ರೇನು, ಎಲ್ಲರ ಮನೆಯಲ್ಲೂ ಕೂಡ ದನಕರುಗಳು ಜಾಸ್ತಿ ಇತ್ತು. ಈವನ್ ಅದರಿಂದ ಬರುವಂತ ಕೌಡಂಗ್ನು ಕೂಡ ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ರು ಫಾರ್ ಅ
ಅಗ್ರಿಕಲ್ಚರ್ ಪರ್ಪಸ್ ಅಲ್ವಾ. ಅದನ್ನ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತಾ ಇದ್ರು, ಜೊತೆಗೆ ಬೇರೆ ಬೇರೆ ಹೌಸ್ ಹೋಲ್ಡ್ ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ರು. ಅದು ಹಾಗೆ ಸುಮ್ನೆ ವೇಸ್ಟ್ ಆಗ್ತಾ ಇತ್ತು ಒನ್ ಬೈ ಒಂದ್ ಸೆಟ್ ಆಫ್ ಟೈಮ್ ಅಲ್ಲಿ. ಹಾಗಾಗಿ ಈ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತು ಅಂತಂದ್ರೆ, ಇದ್ರಲ್ಲಿ ಯಾವ್ದೋ ಆ ಒಂದು ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತು ಅಂತಂದ್ರೆ, ಹೌದು ಇಲ್ಲಿ ಅನರೋಬಿಕ್ ಫರ್ಮೆಂಟೇಶನ್ ಆಗುತ್ತೆ, ಜಸ್ಟ್ ಲೈಕ್ ಅನರೋಬಿಕ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಬಯೋಗ್ಯಾಸ್ ಆಗುವಾಗ ಐ ಮೀನ್ ಒಂದಷ್ಟು ಗ್ಯಾಸ್ಗಳು ರಿಲೀಸ್ ಆಗುತ್ತೆ ಡ್ಯೂರಿಂಗ್ ದ ಫರ್ಮೆಂಟೇಶನ್. ಜಸ್ಟ್ ಲೈಕ್ ನಾವು ಆಲ್ರೆಡಿ ನೋಡಿದೀವಿ, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಅಂಡ್ ದೆನ್ ಹೈಡ್ರೋಜನ್ ಸಲ್ಫೈಡ್. ಈ ಗ್ಯಾಸಸ್ ಅಲ್ಲಿ ದ ಪ್ರಾಮಿನೆಂಟ್ ಒನ್ ಇಸ್ ದಟ್ ಮಿಥೇನ್. ಮಿಥೇನ್ ಗ್ಯಾಸ್ ಏನಿದೆ ನಮ್ಗೆ ಕಂಬಷನ್ ಅಂತಂದ್ರೆ ಏನು, ಬೆಂಕಿ ಹತ್ತಿ ಉರಿಯುವಂಥದ್ದು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರು ಕೂಡ ಹೌಸ್ ಹೋಲ್ಡ್ ಪರ್ಪಸ್ಗೆ ಅಥವಾ ಎಲೆಕ್ಟ್ರಿಸಿಟಿ ಜನರೇಷನ್ಗೆ ವಿ ಕ್ಯಾನ್ ಯೂಸ್ ದಿಸ್ ರಿನ್ಯೂವಬಲ್ ಎನರ್ಜಿ ಇನ್ ಎವ್ರಿ ಹೌಸ್. ಎವ್ರಿ ಮನೆಗಳಲ್ಲಿ, ಪ್ರತಿಯೊಂದು ಮನೆಯಲ್ಲಿ ನಾವು ಏನ್ ಮಾಡ್ಬೋದು, ಈ ಮಿಥೇನ್ ಆಸ್ ಅ ಎಲೆಕ್ಟ್ರಿಸಿಟಿ ತುಂಬಾ ಚಿಕ್ಕದಾಗಿ ಉರಿಯುತ್ತೆ. 0 to 5 to 9 ಕ್ಯಾಂಡಲ್ ತನಕನು, 9 ವ್ಯಾಟ್ ತನಕನು ಉರಿಸ್ಬೋದು ಈ ಎಸ್ಪೆಷಲಿ ಮೀಥೇನ್ ಬಂದಿರುವಂತ ಕಂಪೋನೆಂಟ್ ಇಂದ. ಹಾಗಾಗಿ ಇದು ರಿನ್ಯೂವಬಲ್ ಎನರ್ಜಿ, ನಮ್ಗೆ ತುಂಬಾ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಪ್ರತಿ ಮನೆಯಲ್ಲೂ ಇಂತಿಷ್ಟು ಬಂದ್ರೆ ಸಾಕಾಗತ್ತಲ್ವಾ. ಒಂದು ನ್ಯಾಚುರಲ್ ರಿಸೋರ್ಸಸ್ ಆಗಿ ಯೂಸ್ ಮಾಡ್ಕೊಳ್ಬಹುದು ಪ್ರತಿ ಮನೆಯಲ್ಲೂ ಕೂಡ. ಹಾಗಾಗಿ ಇದನ್ನ ಯಾವ್ದು ಫಸ್ಟ್ ಟೈಮ್ ಮಾಡಿದ್ದು ಅಂತ ಅಂದ್ರೆ, ಇದರಲ್ಲಿ 4 ಆಪ್ಷನ್ ಇದೆ. ಯಾವ್ದು ನೋಡೋಣ. ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, IARI ಅಂಡ್ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ವಿಲೇಜ್, ಪ್ರತಿ ಹಳ್ಳಿಯಲ್ಲೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದಲ್ವಾ, ತಯಾರಿಸ್ಬೋದು. ಸಿಟಿಯಲ್ಲಿ ಆಗದೆ ಇದ್ರು, ಅಫ್ಕೋರ್ಸ್ ಸಿಟಿಯಲ್ಲಿ ಆಗದೆ ಇದ್ರು ಕೂಡ ಎಲ್ಲಿ ಈಗ ನೀವು ಪಿಗ್ಸ್ ನ ಯಾವುದು ಹಂದಿ ಸಾಕಾಣಿಕೆ ಮಾಡ್ತಾರೆ, ಕೋಳಿ ಸಾಕಾಣಿಕೆ ಮಾಡ್ತಾರೆ, ಅಥವಾ ದನಗಳು, ಇವಾಗ ಹೈನುಗಾರಿಕೆ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಮತ್ತೆ ಮೊದಲು ಅದೇ ತರ ಇತ್ತು. ಅದನ್ನ ಏನ್ ಮಾಡ್ತಾ ಇದ್ರು, ಅದನ್ನ ವೇಸ್ಟ್ ಆಗ್ಬಾರ್ದು, ಅದನ್ನ ಏನ್ ಮಾಡಿದ್ರು, ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ರಾ ಮಟೀರಿಯಲ್ ಆಗಿ ತರ ಯೂಸ್ ಮಾಡ್ಕೊಳ್ತಾ ಹೋದ್ರು. ಆಗೇನಾಯ್ತು, ಒಂದು ಸ್ವಲ್ಪ ಮಟ್ಟಿಗೆ ನಾವು ರಿನ್ಯೂವಬಲ್ ಎನರ್ಜಿ ಕನ್ಸಂಪ್ಷನ್ ಡಿಪೆಂಡ್ ಆಗೋದು ತಪ್ಪು ಅಲ್ವಾ. ಎಂಟೈರ್ ಕಂಟ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಯಾ ಸ್ಟೇಟ್ಗೆ ನಾವು ಸಪ್ಲೈ ಮಾಡ್ಬೇಕಾಗಿತ್ತು. ಈಗ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಮನೆಯಲ್ಲೂ ಇದು ಆಯ್ತು ಅಂತಂದ್ರೆ ಒಂದಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಹೌಸ್ ಹೋಲ್ಡ್ ಪರ್ಪಸ್ಗೆ. ಏನು ಕಷ್ಟ ಕಾಲದಲ್ಲಿ ಆಗುವಷ್ಟು ಒಂದು ಲೆವೆಲ್ಗೆ ಅದು ಸಪ್ಲೈ ಮಾಡುತ್ತೆ. ಹಾಗಾಗಿ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಎಸ್ಪೆಷಲಿ ಇದು IARI ಅಂಡ್ ಕಾಂಬಿನೇಷನ್ ಅಲ್ಲೇನೆ ವರ್ಕ್ ಮಾಡಿರುವಂತದ್ದು, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, KVIC. ಈ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತು, ಕಾಂಬಿನೇಷನ್ ಅಲ್ಲಿ ಅಥವಾ ಜೊತೆಗೂಡಿ ಏನ್ ಮಾಡ್ತು, ಬಯೋಗ್ಯಾಸ್ ಪ್ರೊಡಕ್ಷನ್ ನ ಹೇಗ್ ಮಾಡೋದು ಅಂತ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಹೋಗಿ ಏನ್ ಮಾಡ್ತು, ಮೀಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಇಲ್ಲ ಈ ತರ ಇದೆ, ಹೆಲ್ಪ್ ಆಗುತ್ತೆ ನಿಮ್ಗೆ, ಕನ್ಸ್ಟ್ರಕ್ಟ್ ಮಾಡಿ ಬಯೋಗ್ಯಾಸ್ ಪ್ಲಾಂಟ್ ನ ನಿಮ್ಮ ಮನೆಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿ, ನಾವು ಅದಕ್ಕೆ ಸಬ್ಸಿಡಿ ಕೊಡ್ತೀವಿ, ನಾವೇ ಬಂದು ಪ್ಲಾನ್ ಹೇಳ್ಕೊಡ್ತೀವಿ, ನೀವು ಜಸ್ಟ್ ಅದರಿಂದ ಇದಕ್ ಮಾಡಿ ನೀವು ಗ್ಯಾಸ್ ಸಪ್ಲೈನ ನೀವು ಮಾಡ್ಕೊಳ್ಳಿ ಮನೆಗಳಿಗೆ ಅಂತ ಕೂಡ ಆ ಒಂದು ಸ್ಟೇಜ್ ಅಲ್ಲಿ ಮಾಡ್ತು. ಹಾಗೆ ಮಾಡಿರೋ ಒಂದು ಪರ್ಪಸ್ಗೆನೆ ಏನಾಯ್ತು, ಆಲ್ಮೋಸ್ಟ್ ಆಲ್ 75% ಅಷ್ಟು ಎಲೆಕ್ಟ್ರಿಸಿಟಿ ಜನರೇಷನ್ ಆಯ್ತು ಕೂಡ, ಜೊತೆಗೆ ಕುಕಿಂಗ್ ಪರ್ಪಸ್ಗೂ ಕೂಡ ಹೆಲ್ಪ್ ಆಗ್ತಾ ಹೋಯ್ತು. ಆಡೆಡ್ ಅಡ್ವಾಂಟೇಜ್ ಈಗ ಇದೆ, ಸಿಲಿಂಡರ್ ಇದೆ ಇಲ್ಲ ಅಂತಲ್ಲ, ಅದ್ರ ಜೊತೆಗೆ ಆಡೆಡ್ ಅಡ್ವಾಂಟೇಜ್ ಕೂಡ ಇದು ಕೊಡ್ತಾ ಹೋಯ್ತು. ದಟ್ ಈಸ್ ಅ ಬಯೋಗ್ಯಾಸ್ ಪ್ರೊಡಕ್ಷನ್ ಟೆಕ್ನಾಲಜಿ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂಡ್ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ನ್ಯಾಷನಲ್ ಬಾಟನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೇನ್ ಮಾಡುತ್ತೆ, ನ್ಯಾಷನಲ್ ಬಾಟನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನ್ ಮಾಡುತ್ತೆ, ಬಾಟನಿಗೆ ಅಂದ್ರೆ ಈಗ ಹೊಸ ಏನಾದ್ರು ಪ್ಲಾಂಟ್ಸ್ ನ ನೀವು ರಿಸರ್ಚ್ ಮಾಡಿದ್ರಿ, ಪ್ಲಾಂಟ್ ಇಂದ ಮೆಡಿಕಲ್ ಯೂಸ್ ಇದೆ, ಮೆಡಿಸಿನಲ್ ಯೂಸ್ ಇದೆ, ಅಥವಾ ಅದರಿಂದ ಏನಾದ್ರೂ ಎಂಡೇಂಜರ್ಡ್ ಯಾವ್ದು ಪ್ರಭೇದನೆ ಸಿಗ್ತಾ ಇಲ್ಲ, ನೆಕ್ಸ್ಟ್ ಯಾವ್ದೋ ಒಂದು ಊರಲ್ಲಿ ಮಾತ್ರ ಇದಿಷ್ಟೇ ಸಿಗುತ್ತೆ ಅನ್ನೋದನ್ನೆಲ್ಲ ಒಂದಷ್ಟು ಡೇಟಾನ ಈ ಇನ್ಸ್ಟಿಟ್ಯೂಟ್ ಏನ್ ಮಾಡುತ್ತೆ, ಸ್ಟೋರ್ ಮಾಡ್ಕೊಳ್ತಾ ಹೋಗುತ್ತೆ. ಎಸ್ಪೆಷಲಿ ಎಂಟೈರ್ ವರ್ಲ್ಡ್ ಅಲ್ಲಿ ಅಥವಾ ಅದಕ್ಕೆ ಆದ ರಿಲೇಟೆಡ್ ಕಂಟ್ರೀಸ್ ಅಲ್ಲಿ ಏನ್ ಮಾಡುತ್ತೆ, ಬಾಟನಿಗೆ ರಿಲೇಟೆಡ್, ಪ್ಲಾಂಟ್ ಗೆ ರಿಲೇಟೆಡ್ ರಿಸರ್ಚ್ ನ ಇದು ನೋಡ್ಕೊಳ್ತಾ ಹೋಗುತ್ತೆ.
And then third one is that Indian Council of Medical Research, ICMR. ಇದೇನ್ ಮಾಡುತ್ತೆ, ಮೆಡಿಸಿನಲ್ ರಿಲೇಟೆಡ್ ಜೊತೆಗೆ ನೀವು ಯಾವುದೋ ಒಂದು ಡ್ರಗ್ ನ ಫೈಂಡ್ ಔಟ್ ಮಾಡಿದಿರಿ ಆಯ್ತಾ, ಅದರಲ್ಲಿ ಅದಕ್ಕೆ ಅಪ್ರೂವಲ್ ಬೇಕು, ಇದು ಸರಿ ಇದೆಯಾ ಇಲ್ವಾ. ಈಗ ಎಂಟೈರ್ ಕಂಟ್ರಿಯಲ್ಲಿ ಒಂದಷ್ಟು ರೋಗಗಳಿದೆ, ಆ ರೋಗಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಇಲ್ಲಿ ಇನಿಷಿಯೇಷನ್ ತಗೊಳುತ್ತೆ, ಇಲ್ಲ ನಾವ್ ಇದ್ರ ಬಗ್ಗೆ ನಾವು ಸ್ವಲ್ಪ ಫೋಕಸ್ ಮಾಡ್ಬೇಕು. ಈ ಕೌನ್ಸಿಲ್ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಮೆಡಿಕಲ್ ಫೀಲ್ಡ್ ಬಗ್ಗೆ, ಎಂಟೈರ್ ದೇಶದ ಹೆಲ್ತ್ ಬಗ್ಗೆ ಏನ್ ಮಾಡ್ತಾ ಹೋಗುತ್ತೆ, ರಿಸರ್ಚ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಥವಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ, ಪ್ರತಿಯೊಬ್ಬರ ಆರೋಗ್ಯಕ್ಕೂ ಕೂಡ ಇದೆ ರೆಸ್ಪಾನ್ಸಿಬಲ್. ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ವಾ. ಇಡೀ ಎಂಟೈರ್ ಸ್ಟೇಟ್ಸ್ ಎಷ್ಟು ಸ್ಟೇಟ್ಸ್ ಇದೆ ಇಂಡಿಯಾದಲ್ಲಿ, ಅದ್ರದ್ದು ಎಲ್ಲಾ ಸ್ಟೇಟ್ಸಿನ ಡೇಟಾ ಅದ್ರ ಹತ್ರ ಇರುತ್ತೆ, ಈ ಕೌನ್ಸಿಲ್ ಜೊತೆಗೆ ಇರುತ್ತೆ. ಈ ಸ್ಟೇಟ್ ಅಲ್ಲಿ ಇಷ್ಟು ಹೆಲ್ದಿ ಪರ್ಸನ್ ಇದ್ದಾರೆ, ಜೊತೆಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಮಕ್ಕಳಿಂದ ಹಿಡಿದು 60 ಇಯರ್ಸ್ ತನಕನೂ ಕೂಡ ಅವ್ರ ಹತ್ರ ಡೇಟಾ ಇರುತ್ತೆ, ಹೆಲ್ತ್ ಡೇಟಾ. ಓಕೆ, ದೆನ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ಇದು ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ ನ ನೋಡ್ಕೊಳ್ತಾ ಹೋಗುತ್ತೆ. ಯಾವ ತರ, ಯಾವ್ದಾದ್ರು ಪ್ಲಾಂಟ್ಸ್ ಇದೆಯಾ, ಈಗ ನಾವು ನಿನ್ನೆ ನೋಡಿದ್ವಲ್ವಾ, ಏನು IPM ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಈ ತರನೆಲ್ಲ ಇದೇನ್ ಮಾಡ್ತಾ ಹೋಗುತ್ತೆ, ರಿಸರ್ಚ್ ಮಾಡುತ್ತೆ. ಜೊತೆಗೆ ಕೃಷಿ ಇಲಾಖೆ ಥ್ರೂ ಅದೇನ್ ಮಾಡುತ್ತೆ, ರೈತರಿಗೆ ಕಮ್ಯುನಿಕೇಟ್ ಮಾಡ್ತಾ ಹೋಗುತ್ತೆ. ಒಂದು ಕಮ್ಯುನಿಕೇಶನ್ ಬೇಕಲ್ವಾ, ರೈತರಿಗೆ ಏನೇನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ಬಾರ್ದು. ಈಗ ಸಪೋಸ್ ಒಂದಷ್ಟು ರೋಗಗಳು ಬಂದಿರುತ್ತೆ, ಆ ರೋಗಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಮಾಸಲ್ಲಿ ಅನ್ನೋದು ಗೊತ್ತಿರೋದಿಲ್ಲ. ಆಗ ಏನ್ ಮಾಡುತ್ತೆ, ಥ್ರೂ ಕೃಷಿ ಇಲಾಖೆ, ಈಚ್ ಅಂಡ್ ಎವ್ರಿ ತಾಲೂಕಾ ಪ್ಲೇಸಸ್ ಅಲ್ಲಿ ಕೃಷಿ ಇಲಾಖೆಗಳು ಇದ್ದೇ ಇರುತ್ತೆ ಅಲ್ವಾ. ಆಗ ಈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನ್ ಮಾಡುತ್ತೆ, ಆ ಬ್ರಾಂಚ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನ ಕಳಿಸ್ತಾ ಹೋಗುತ್ತೆ. ಈ ರಿಸರ್ಚ್ ಅಲ್ಲಿ ಆಲ್ರೆಡಿ ಸೆಟ್ ಆಫ್ ಆಗಿರುತ್ತೆ, ಇದನ್ನ ಯೂಸ್ ಮಾಡಿ. ಆಲ್ರೆಡಿ ಎಲ್ಲದೂ ಗೊತ್ತಿದೆ ರಿಸರ್ಚ್ ಅಲ್ಲಿ. ಈಗೇನು ಫೈನಲ್ ಎಂಡ್ ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡ್ಬೇಕೇನು, ಈ ರೋಗಕ್ಕೆ ಇಂತಿಷ್ಟು ಸ್ಪೂನ್ ಅನ್ನ ಹಾಕಿ ಇಷ್ಟು ಲೀಟರ್ಗೆ, 100 ಲೀಟರ್ಗೆ ಅಥವಾ 1 ಲೀಟರ್ಗೆ ಅಲ್ವಾ, ಈ ತರನೆಲ್ಲ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ನೀವು ಸಪೋಸ್ ಯಾವ್ದಾದ್ರು ಟೈಮ್ ಅಲ್ಲಿ ಕೃಷಿ ಇಲಾಖೆಗೆ ಹೋಗಿ ಅಪ್ರೋಚ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಿಮ್ಗೆ, ಈ ಭತ್ತದ ಗದ್ದೆಗೆ ಈ ತರ ಬಂದಿದೆ, ಅಥವಾ ಬೇರೆ ಬೇರೆ ಟೊಮ್ಯಾಟೊ ಪ್ಲಾಂಟ್ಸ್ ಗೆ ನಮ್ಗೆ ರೋಗ ಬಂದಿದೆ, ಬೆಂಕಿ ರೋಗ ಬಂದಿದೆ, ಕನ್ನಡದಲ್ಲಿ ಹೇಳೋದಾದ್ರೆ. ಯೂಶುವಲಿ ಅದನ್ನ ಅದೇ ತರದಲ್ಲೇ ಲೋಕಲ್ ಅಲ್ಲಿ ಹೇಳ್ತಾರೆ. ವಿಲ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಟೊಮ್ಯಾಟೊ ವಿಲ್ಟ್ ಡಿಸೀಸ್ ಅಂತ. ಅದಕ್ಕೆ ಏನ್ ಅಪ್ಲೈ ಮಾಡ್ಬೇಕು ಅಂತ ಕೇಳಿದಾಗ ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತಾರೆ, ಈ ತರ ಮಾಡಿ, ಹೀಗೀಗ್ ಮಾಡಿ ಅಂತ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಅಲ್ಲಿ ಇರುತ್ತೆ. ಅದನ್ನೆಲ್ಲ ಪ್ರೊವೈಡ್ ಮಾಡೋದು ಯಾರು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಮ್ಗೆ ಬಯೋಗ್ಯಾಸ್ ಪ್ರೊಡಕ್ಷನ್ ನ ನೋಡ್ಕೊಂಡಿದ್ಯಾರು, ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ಲಸ್ ಅಂಡ್ ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಇಲ್ಲಿ ಅಗ್ರಿಕಲ್ಚರಲ್ ರಿಸರ್ಚ್ ಯಾಕೆ, ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ನಾವು ರಾ ಮಟೀರಿಯಲ್ ಹಾಕೋದು ಯಾವುದು, ಕೌಡಂಗ್, ಸಗಣಿಯಿಂದ ಮಾಡುವಂತ ಒಂದು ಉತ್ಪನ್ನ ಅಲ್ವಾ. ಹಾಗಾಗಿ ಫಸ್ಟ್ ಒನ್ ಇಸ್ ದಟ್ ರೈಟ್ ಆನ್ಸರ್. ಈ ಇನ್ಸ್ಟಿಟ್ಯೂಷನ್ಗೆ ಏನ್ ಹೇಳ್ತೀವಿ ನಾವು, ಇನ್ನೊಂದು ಹೆಸರು ಕೂಡ ಇದೆ, ಪಾಸಾ ಇನ್ಸ್ಟಿಟ್ಯೂಟ್ ಅಂತ ಕೂಡ ಹೇಳ್ತೀವಿ. ಓಕೆನಾ, ಎಲ್ಲಾದ್ರೂ ಕೇಳ್ಬೋದು ನಿಮ್ಗೆ ಇನ್ಸ್ಟಿಟ್ಯೂಟ್ ಅಂತ. ಓಕೆ, ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಒನ್. Yes, green manure is used in a crop fields and sandy soils. Which plant is used for this purpose? ಗ್ರೀನ್ ಮ್ಯಾನ್ಯೂರ್ ಅಂದ್ರೇನು, ಹಸಿರೆಲೆ ಗೊಬ್ಬರ ಅಂತ ಕೇಳಿರ್ಬೋದು, ಅಥವಾ ಏನು ಸೆಲ್ಯುಲೋಸ್ ಕಂಪೋನೆಂಟ್ ಅನ್ನ ನಾವು ಅದಕ್ಕೆ ಅಪ್ಲೈ ಮಾಡ್ಬೇಕು, ಯಾವ್ದಕ್ಕೆ, ಪ್ಲಾಂಟ್ಸ್ಗೆ. ಸೊ ಅವಾಗ ಏನ್ ಮಾಡ್ತಾರೆ, ಎಸ್ಪೆಷಲಿ ಸ್ಯಾಂಡಿ ಸಾಯಿಲ್, ಮರಳು ಮಿಶ್ರಿತ ಮಣ್ಣು ಅಂತ ಹೇಳ್ತೀವಿ. ಈ ಸಾಯಿಲ್ಗೆ ನಾವು ಕಾರ್ಬನ್ ಕಂಪೋನೆಂಟ್ ಅನ್ನ ಆಡ್ ಮಾಡ್ಬೇಕು, ಅಥವಾ
ಆರ್ಗ್ಯಾನಿಕ್ ಕಾರ್ಬನ್. ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಕಾರ್ಬನ್, ಇದನ್ನೆಲ್ಲ ನಾವು ಅಪ್ಲೈ ಮಾಡಿದಾಗ ಇನ್ ದ ಸೆನ್ಸ್ ಅದು ಬೇಕೇ ಬೇಕು ನಿಮ್ಮ ಪ್ಲಾಂಟ್ಸ್ ಗ್ರೋತ್, ಈಲ್ಡ್, ಎಸ್ಪೆಷಲಿ ನೀವು ಯಾವುದೇ ವೆಜಿಟೇಬಲ್ಸ್ ನ ಗ್ರೋ ಮಾಡಿ, ಫ್ಲವರ್ಸ್ ನ ಗ್ರೋ ಮಾಡಿ, ಅಥವಾ ವಾಣಿಜ್ಯ ಬೆಳೆಗಳನ್ನ ಬೆಳೀರಿ, ಯಾವುದೇ ಆದ್ರೂ ಸಹಿತ ಏನ್ ಮಾಡ್ಬೇಕು, ಸ್ಯಾಂಡಿ ಸಾಯಿಲ್ ಅಂತಾನೆ ಅಲ್ಲ, ಎಲ್ಲ ಸಾಯಿಲ್ಗೂ ನೀವೇನ್ ಮಾಡ್ಬೇಕು, ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಕಂಪೋನೆಂಟ್ ಏನಿರ್ಬೇಕು, ಹೈಯೆಸ್ಟ್ ಇರ್ಬೇಕು. ಆಗ ಮಾತ್ರ ನಮ್ಗೆ ಕ್ರಾಪ್ ಈಲ್ಡ್ ಮ್ಯಾಕ್ಸಿಮಮ್ ಬರುತ್ತೆ. ಜೊತೆಗೆ ಸಾಯಿಲ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ಕಾರ್ಬನ್ ಮತ್ತೆ ಅದರ್ವೈಸ್ ಆರ್ಗ್ಯಾನಿಕ್ ಕಾರ್ಬನ್ ಚೆನ್ನಾಗಿರುತ್ತೆ, ಮೈಕ್ರೋಬ್ಸ್ ಕೂಡ ಚೆನ್ನಾಗಿ ಅಲ್ಲಿ ಗ್ರೋ ಆಗುತ್ತೆ. ಹಾಗಾಗಿ ಒಂದಷ್ಟು ಪ್ಲಾಂಟ್ಸ್ ಅನ್ನ ನಾವು ಅಪ್ಲೈ ಮಾಡ್ತೀವಿ ಯಾವ್ದಕ್ಕೆ, ಸಾಯಿಲ್ಗೆ. ಯೂಶುವಲಿ ಅದು ಕೆಲವೊಂದು ಗಿಡಗಳನ್ನ ನಾವು ಅಲ್ಲಿ ಅದರ ಎಲೆನ, ಉದುರಿರೋ ಎಲೆಗಳನ್ನ ಅಲ್ಲಿ ಅಪ್ಲೈ ಮಾಡ್ತೀವಿ. ಅದನ್ನ ನಾವೇನ್ ಹೇಳೋದು ಇಲ್ಲಿಗೆ, ಗ್ರೀನ್ ಮ್ಯಾನ್ಯೂರ್ ಅಂತ ಹೇಳ್ತೀವಿ. ಓಕೆ, ಅದರಲ್ಲಿ ಒಂದೆರಡು ಕಾಂಬಿನೇಷನ್ ಇದೆ, ಅದನ್ನ ಯಾವುದು ಅಂತ ನಾವು ನೋಡ್ಬೇಕು. ಫಸ್ಟ್ ಒನ್ ಈಸ್ ದಟ್ ಡೈಸ್ಯಾಂಥಿಯಂ annulatum and Azalea pinnata. Second is Crotalaria zinkia and Alagae camelorum and Calotropis procera and Pityranthus nereum athwa neruri. Okay, and then Saccharum ಮಂಜಾ ಅಂಡ್ ಲ್ಯಾಂಟನಾ ಕ್ಯಾಮರಾ. ಇಲ್ಲಿ ಒಂದೆರಡು ಕಾಂಬಿನೇಷನ್ ಇದೆ. ಆ ಕಾಂಬಿನೇಷನ್ ನ ಅಪ್ಲೈ ಮಾಡಿದಾಗ ನಮ್ಗೆ ಅಫ್ಕೋರ್ಸ್ ನಾವು ಲೀಫ್ ಅಲ್ಲಿ ಏನಿರುತ್ತೆ, ಸೆಲ್ಯುಲೋಸ್ ಇರುತ್ತೆ, ಲಿಗ್ನಿನ್ ಕೂಡ ಇರುತ್ತೆ. ಅದೆಲ್ಲದೂ ಕೂಡ ನಾವು ಅಪ್ಲೈ ಮಾಡಿದಾಗ ಕಾರ್ಬನ್ ಆರ್ಗ್ಯಾನಿಕ್ ಮ್ಯಾಟರ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹಾಗಾಗಿ ನಾವು ಗ್ರೀನ್ ಮ್ಯಾನ್ಯೂರ್ ನ ಅಪ್ಲೈ ಮಾಡಿದಾಗ ಥ್ರೂ ಆಲ್ ದಿಸ್ ಕ್ರಾಪ್ಸ್ಗೆ ನಾವು ಅಪ್ಲೈ ಮಾಡಿದಾಗ, ಅಥವಾ ಕಾಂಬಿನೇಷನ್ ಅಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಮ್ಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದರಲ್ಲಿ ನಮ್ಗೆ ಆಪ್ಷನ್ ಬಿ ಕ್ರೊಟಲೇರಿಯಾ ಜೆನ್ಸಿಯಾ ಇಲ್ಲಿದೆ ನೋಡಿ. ಈ ತರ ನಾವು ಪ್ಲಾಂಟ್ಸ್ ನ ಕಂಪ್ಲೀಟ್ ಆಗಿ ಅದನ್ನ ಕಿತ್ತು ಗಿಡದ ಬುಡದಲ್ಲಿ ಅಥವಾ ರೂಟ್ ಜಾಗದಲ್ಲಿ ನಾವು ಅಪ್ಲೈ ಹಾಕಿದಾಗ ಅದು ಚೆನ್ನಾಗಿ ಡಿಕೆ ಆಗುತ್ತೆ. ಡಿಕೆ ಆಗೋದು ಅಂದ್ರೇನು, ಕೊಳೆಯುವಂಥದ್ದು. ಕೊಳ್ತಾಗ ಏನಾಗುತ್ತೆ, ಆರ್ಗ್ಯಾನಿಸಮು ಜಾಸ್ತಿ ಆಗ್ತಾ ಹೋಗುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, pH ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ, ಹೆಲ್ದಿ ಆಗ್ತಾ ಹೋಗುತ್ತೆ. ಓಕೆನಾ. ಯಾವಾಗ ಮೈಕ್ರೋಬ್ಸ್ ಇನ್ಕ್ಲೂಡ್ ಅಥವಾ ಮೈಕ್ರೋಬ್ಸ್ ಲೋಡ್ ಜಾಸ್ತಿ ಆಗುತ್ತೆ, ಹೆಲ್ದಿ ಮೈಕ್ರೋಬ್ಸ್, ಆಗ ಪ್ಲಾಂಟ್ಗೂ ಕೂಡ ತುಂಬಾ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಗ್ರೋತ್ ಆಗುತ್ತೆ ವಿತ್ ರೆಸಿಸ್ಟೆಂಟ್. ಯಾವ್ದಕ್ಕೆ ರೆಸಿಸ್ಟೆಂಟ್ ಆಗಿರುವಂತದ್ದು, ಡಿಸೀಸ್ ರೆಸಿಸ್ಟೆಂಟ್ ಆಗಿ ಬೆಳ್ತಾ ಹೋಗುತ್ತೆ. ಜೊತೆಗೆ ಈಲ್ಡ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಈ ಎರಡು ಕಾಂಬಿನೇಷನ್ ಅಲ್ಲಿ ನಾವು ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಕ್ರೊಟಲೇರಿಯಾ ಜೆನ್ಸಿಯಾ ಅಂಡ್ ದೆನ್ ಅಲಾಘಿ ಕ್ಯಾಮೆಲೋರಮ್. ಓಕೆ, ಅಥವಾ ನಾವು ಇಲ್ಲಿ ಇದಲ್ದೇನೆ ಬೇರೆ ಬೇರೆ ಇದಕ್ಕೆ ಕೌಪಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಸೆಸ್ಬಿನಾ ಅಕ್ಯುಲೇಟಾ ಅದು ಕೂಡ ಯೂಸ್ ಮಾಡ್ಬೋದು, ಕ್ಲಸ್ಟರ್ ಬೀನ್ ಕೂಡ ಯೂಸ್ ಮಾಡ್ಬೋದು. ಮೇಜರ್ ಆಗಿ ಯೂಸ್ ಮಾಡೋದು ಯಾವುದು, ಕ್ರೊಟಲೇರಿಯಾ ಜೆನ್ಸಿಯಾ. ಓಕೆನಾ? ಎಸ್ ಎಸ್. A nitrogen fixing bacterium that associates loosely with crop root is nitrogen fixing bacteria. ನಮ್ಗೇನು ತುಂಬಾ ಹೆಲ್ಪ್ಫುಲ್ ಅನ್ನೋದು ಗೊತ್ತಾಯ್ತಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ ಅಥವಾ ಲಾಸ್ಟ್ ಸ್ಲೈಡ್ ಅಲ್ಲಿ. ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಏನು, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಗ್ಯಾಸ್ ಆಗಿರೋದನ್ನ ರೂಟ್ ಅಬ್ಸಾರ್ಬ್ ಆಗೋ ತರ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ವಿತ್ ದ ಹೆಲ್ಪ್ ಆಫ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಂ. ಕೆಲವೊಂದು ಬ್ಯಾಕ್ಟೀರಿಯಂ ಏನಿದೆ
ಯಾವುದು ಬೇರ್ಗಳಲ್ಲಿ ಅಥವಾ ರೂಟ್ ಸಿಸ್ಟಮ್ ಒಳಗಡೆ ಎಂಟ್ರಿ ಆಗಲ್ಲ. ಅದೇನ್ ಮಾಡುತ್ತೆ, ಹೊರಗಡೆನೆ ಲೂಸ್ ಆಗಿ ಅಥವಾ ವೆರಿ ರೇರ್ ಆಗಿ ಅಲ್ಲಲ್ಲಿ ಇರುತ್ತೆ. ಕ್ಲಂಪ್ ಆಗಲ್ಲ, ಜೊತೆಗೆ ಇನ್ಸರ್ಟ್ ಆಗಲ್ಲ ರೂಟ್ ಅಲ್ಲಿ. ಆದ್ರೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ನೈಟ್ರೋಜನ್ ಫಿಕ್ಸೇಷನ್ ಹೆಲ್ಪ್ ಮಾಡುತ್ತೆ, ಫಿಕ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸ್ಪೀಶೀಸ್ ಅಲ್ಲಿ ಯಾವುದು ಅಂತ ಕೇಳಿರುವಂತದ್ದು. ಲೂಸ್ಲಿ ಅಸೋಸಿಯೇಟೆಡ್ ವಿತ್ ಕ್ರಾಪ್ ರೂಟ್ಸ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೆಲ್ಲ ಕೂಡ ತುಂಬಾ ರೇರ್ ಆಗಿ, ಅಂದ್ರೆ ತುಂಬಾ ಹತ್ತತ್ರದಲ್ಲಿ ಇರೋದಿಲ್ಲ, ದೂರ ದೂರ ಇರುತ್ತೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ರೈಸೋಬಿಯಂ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಇದೆ. ಅದು ರೂಟ್ ಒಳಗಡೆನೆ ಹೋಗಿ ಇನ್ಫೆಕ್ಟ್ ಆಗಿರುತ್ತೆ. ಇನ್ಫೆಕ್ಟ್ ಅಂತಂದ್ರೆ ಅಲ್ಲಿ ಹೋಗಿ ರಿಸೈಡ್ ಆಗಿರುತ್ತೆ, ಲೀವ್ ಮಾಡುತ್ತೆ, ಲಿವಿಂಗ್ ಕಂಡೀಷನ್ ಅಲ್ಲಿ ಇರುತ್ತೆ. ಅದು ಕೂಡ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಏನು, ರೂಟ್ ಒಳಗಡೆಗೆ ಇರುವಂತದ್ದು. ಬಟ್ ಈ ಒಂದು ಸ್ಪೀಶೀಸ್ ಏನಿದೆ, ಅದು ರೂಟ್ ಒಳಗಡೆಗೆ ಇನ್ಫೆಕ್ಟ್ ಮಾಡೋದಿಲ್ಲ, ಬಟ್ ಪ್ಲಾಂಟ್ ಫ್ರೆಂಡ್ಲಿ ಆಗಿ ಇರುತ್ತೆ. ಅದನ್ನು ನೋಡೋಣ ಯಾವುದು ಅಂತ ಹೇಳಿ. ಅಜೆಟೋಬ್ಯಾಕ್ಟರ್, ಬ್ಯಾಸಿಲಸ್ ಪಾಲಿಮಿಕ್ಸಾ, ಕ್ಲಾಸ್ಟ್ರಿಡಿಯಂ, ಆಜೋಸ್ಪಿರಿಲಮ್. ಇದೆಲ್ಲದೂ ಕೂಡ ಬ್ಯಾಕ್ಟೀರಿಯಾನೇ. ಇಲ್ಲಿ ಅಜೆಟೋಬ್ಯಾಕ್ಟರ್ ಕೂಡ ಸೈನೋಬ್ಯಾಕ್ಟೀರಿಯಾ, ಬ್ಯಾಸಿಲಸ್ ಪಾಲಿಮಿಕ್ಸಾ ಇದಲ್ಲ, ಅಂಡ್ ದೆನ್ ಕ್ಲಾಸ್ಟ್ರಿಡಿಯಂ ಇದು ಕೂಡ ಸೈನೋಬ್ಯಾಕ್ಟೀರಿಯಾ ಅಲ್ಲ. ಓಕೆ, ಆಜೋಸ್ಪಿರಿಲಮ್ ಕೂಡ ಸೈನೋಬ್ಯಾಕ್ಟೀರಿಯಾ. ಹಾಗೆ ಎ ಅಂಡ್ ಡಿ ಅಲ್ಲಿ ನಾವು ಆಪ್ಷನ್ ನ ನೋಡ್ಬೇಕು ಯಾವುದು ಅಂತ. ಅಜೆಟೋಬ್ಯಾಕ್ಟರ್ ಅಲ್ಲ, ಆಜೋಸ್ಪಿರಿಲಮ್. ಯಾಕಂದ್ರೆ ಸಂಹೌ ಈ ತರ ಇರೋದ್ರಿಂದ ಏನ್ ಮಾಡ್ತೀವಿ, ಇದನ್ನ ನಾವು ಆಜೋಸ್ಪಿರಿಲಮ್ ಅಂತ ಹೇಳ್ತೀವಿ. ಇಟ್ ಎಕ್ಸಾಕ್ಟ್ಲಿ ಲುಕ್ಸ್ ಲೈಕ್ ದಿಸ್ ಇನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಇದೇನ್ ಮಾಡುತ್ತೆ, ಲೂಸ್ ಆಗಿ ಅಸೋಸಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ಲ್ಯಾಬೊರೇಟರಿಯಲ್ಲೂ ಕೂಡ ಗ್ರೋ ಮಾಡಿದಾಗ ಪ್ಲಾಂಟ್ ಗ್ರೋತ್ ಏನಾಗುತ್ತೆ, ಎಫಿಷಿಯಂಟ್ ಆಗಿ ನೈಟ್ರೋಜನ್ ಫಿಕ್ಸೇಷನ್ ಮಾಡಿಕೊಂಡು ಪ್ಲಾಂಟ್ ಗ್ರೋತ್ ಕೂಡ ಚೆನ್ನಾಗಿ ಆಗಿರುವಂತದ್ದು. ಓಕೆ, ಇದೆಲ್ಲ ರಿಸರ್ಚ್ ಲೆವೆಲ್ ಅಲ್ಲಿ ನಡೆಯುವಂತ ಒಂದು ಥಿಂಗ್ಸ್ಗಳು. ಫಾರ್ ನಾಲೆಜ್ ಪರ್ಪಸ್ ಏನ್ ಮಾಡಿದ್ದೀನಿ ನಾನು, ಇಲ್ಲಿ ಇಮೇಜ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ. ಓಕೆ, ಎಸ್, ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ವಾಟ್ ಡಸ್ ಬಯೋಗ್ಯಾಸ್ ಕನ್ಸಿಸ್ಟ್ ಆಫ್? ಅಲ್ಲಿ ನೋಡಿ, ಇದನ್ನೇ ಏನು ಆಲ್ಮೋಸ್ಟ್ ಆಲ್ ಈ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಥರ್ಡ್ ಟೈಮ್ ಬಂದಿದೆ ಕ್ವಶನ್ ಇದು. ಹಾಗಾಗಿ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್. ಅದು ಒಂದೇ ತರ ಇಲ್ಲ ಕ್ವಶನ್, ತುಂಬಾ ಏನು ವರ್ಡಿಂಗ್ಸ್ ಚೇಂಜ್ ಮಾಡಿದ್ದಾರೆ. ಆನ್ಸರ್ ಎಲ್ಲದಕ್ಕೂ ಕೂಡ ಒಂದೇನೆ, ಆದ್ರೆ ಕೇಳೋ ರೀತಿ ಏನಿದೆ ಅದನ್ನ ಬೇರೆ ಮಾಡಿದ್ದಾನೆ. ವರ್ಡಿಂಗ್ಸ್ ನ ಫಾರ್ಮುಲೇಷನ್ ಏನಿದೆ ಅದು ಬೇರೆ ಮಾಡಿರುವಂತದ್ದು. ಹಾಗಾಗಿ ಈ ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಅಂತ ನೀವು ಎಲ್ಲರೂ ಬರ್ದಿಟ್ಕೊಳ್ಳಿ. ವಾಟ್ ಡಸ್ ಬಯೋಗ್ಯಾಸ್ ಕನ್ಸಿಸ್ಟ್ ಆಫ್? ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಬಯೋಗ್ಯಾಸ್ ಪ್ಲಾಂಟೇಶನ್ ತುಂಬಾ ದೊಡ್ಡ ದೊಡ್ಡ ಇಂಡಸ್ಟ್ರಿ, ಅಥವಾ ನಾನು ಹೇಳಿದ್ನಲ್ವಾ, ಚಿಕನ್ ಇರ್ಬೋದು, ಪಿಗ್ಸ್ ಇರ್ಬೋದು. ಕೆಲವೊಂದ್ ಕಡೆಗೆ ಪಿಗ್ಸ್ ಅಲ್ಲಿ ತುಂಬಾ ಫಾರ್ಮ್ ಇರುತ್ತೆ, ಪಿಗ್ಸ್ ಫಾರ್ಮ್. ಅಲ್ಲೇ ನಮ್ಮ ಏನ್ ಮಾಡ್ತಾರೆ, ಅದ್ರ ವೇಸ್ಟ್ ಏನಿರುತ್ತೆ ಅದನ್ನ ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ಯುಟಿಲೈಸ್ ಮಾಡ್ಕೊಳ್ತಾರೆ. ಈ ತರ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಎಲ್ಲ ಆದ್ರೆ ಇಷ್ಟು ದೊಡ್ಡ ದೊಡ್ಡ ಸಿಲಿಂಡರ್ಸ್ ಇರುತ್ತೆ. ಸಿಲಿಂಡರ್ಸ್ ಅಂತ ಅಂದ್ರೇನು, ಬಯೋಗ್ಯಾಸ್ ಡ್ರಮ್ ಅಂತ ಹೇಳ್ತೀವಿ. ಈ ಡ್ರಮ್ ಒಳಗಡೆಗೆ ಡೈಜೆಸ್ಟರ್ ಇರುತ್ತೆ. ನೀವು ಪಿಗ್ ಇರ್ಬೋದು, ಕೌಡಂಗ್ ಇರ್ಬೋದು, ಸಗಣಿ ಇರ್ಬೋದು, ಅಥವಾ ಬೇರೆ ನಮ್ಮ ಹ್ಯೂಮನ್ ವೇಸ್ಟ್ ಕೂಡ, ಹ್ಯೂಮನ್ ಬೀಯಿಂಗ್ಸ್ ವೇಸ್ಟ್ ಕೂಡ ಕೆಲವೊಂದು ಹೋಟೆಲ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಕುಕಿಂಗ್ ಪರ್ಪಸ್ಗೆ. ಹಾಗಾಗಿ ನೀವು ಅದು ನಿಮ್ಗೆ ಒಂಥರ ಆಶ್ಚರ್ಯ ಆಗ್ಬೋದು. ಈ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ, ದೊಡ್ಡ ದೊಡ್ಡ ಸಿಟಿ ಹೋಟೆಲ್ಸ್ ಅಲ್ಲಿ ನಮ್ಗೆ ಬೇಕಾಗುತ್ತಲ್ವಾ ಅವರಿಗೆ ಕುಕಿಂಗ್ ಪರ್ಪಸ್ಗೆ. ಹಾಗಾಗಿ ಎನಿ ಟೈಮ್ ಆನ್ ಇರ್ಬೇಕು ಗ್ಯಾಸ್ ಫಾರ್ ಸಪ್ಲೈ, ಫುಡ್ ಸಪ್ಲೈ. ಅದಕ್ಕೆ ಏನ್ ಮಾಡ್ತಾರೆ, ಹ್ಯೂಮನ್ ವೇಸ್ಟ್ ಏನಿರುತ್ತಲ್ಲ, ಹ್ಯೂಮನ್ ವೇಸ್ಟ್ ಕೂಡ ಇಲ್ಲಿ ಆ ಡೋಮ್ ಒಳಗಡೆಗೆ ಸಪ್ಲೈ ಮಾಡ್ತಾರೆ. ಸಪ್ಲೈ ಮಾಡಿದಾಗ ಏನು, ಅಫ್ಕೋರ್ಸ್ ಅದ್ರಲ್ಲಿ ಏನಾಗಿರುತ್ತೆ, ಅನರೋಬಿಕ್ ಮೈಕ್ರೋ ಆರ್ಗನಿಸಮ್ ಡೈಜೆಸ್ಟ್ ಮಾಡುತ್ತೆ. ಫರ್ಮೆಂಟೇಶನ್ ಆದ್ಮೇಲೆ ಏನಾಗುತ್ತೆ, ನಮ್ಗೆ ಇಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಈ ಗ್ಯಾಸ್ ಅನ್ನ ಪೈಪ್ ಲೈನ್ ಥ್ರೂನ ಎಲ್ಲಿಗೆ ಬೇಕೋ ಅಲ್ಲಿಗೆ ಸಪ್ಲೈ ಮಾಡ್ತಾರೆ. ಇಲ್ಲಿ ಎಲೆಕ್ಟ್ರಿಕ್ ಆಗಿ ಕೂಡ ಜನರೇಟ್ ಆಗ್ಬೋದು, ಬಲ್ಬ್ ತರ ಅದನ್ನು ಎಲೆಕ್ಟ್ರಿಕ್ ಐ ಮೀನ್ ಕರೆಂಟ್ ತರ ಯೂಸ್ ಮಾಡ್ಕೊಳ್ತಾರೆ. ಅಥವಾ ಜೊತೆಗೆ ಫ್ಯೂಲ್ ಸಂಹೌ ಕೆಲವೊಂದು ಟೈಮ್ ಅಲ್ಲಿ ಫ್ಯೂಯಲ್ ಕೂಡ ಯೂಸ್ ಮಾಡ್ಕೊಳ್ತಾರೆ. ಓಕೆನಾ? ಅದರ್ವೈಸ್ ಇಟ್ ಆಲ್ಸೋ ಯೂಸ್ಡ್ ಫಾರ್ ಅ ಕುಕಿಂಗ್ ಪರ್ಪಸ್.
ಈ ಪೈಪ್ ಲೈನ್ ಥ್ರೂ ಏನ್ ಮಾಡ್ತಾರೆ, ಕುಕಿಂಗ್ ಪರ್ಪಸ್ಗೆ ಗ್ಯಾಸ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಈ ಬಯೋಗ್ಯಾಸ್ ಅಲ್ಲಿ ಮೇಜರ್ ಆಗಿ ಏನಿದೆ ಅನ್ನೋದು ಕೇಳಿರುವಂತದ್ದು. ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ನೋಡಿ, ಕಾರ್ಬನ್ ಮೊನಾಕ್ಸೈಡ್, ಮಿಥೇನ್ ಅಂಡ್ ಹೈಡ್ರೋಜನ್. ಇದೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಅಂಡ್ ಹೈಡ್ರೋಜನ್, ನೋ, ದಿಸ್ ಇಸ್ ಆಲ್ಸೋ ನಾಟ್ ಎಟ್ ಆಲ್ involved. And carbon monoxide, ethane and hydrogen, this is also ethane ಬರುತ್ತಾ? No. ಕಾರ್ಬನ್ ಡೈಆಕ್ಸೈಡ್, ಈಥೇನ್ ಅಂಡ್ ದೆನ್ ಹೈಡ್ರೋಜನ್. ಈಥೇನ್ ಬರೋದಿಲ್ಲ, ಮೀಥೇನ್ ಬರುತ್ತೆ, ಹೈಡ್ರೋಜನ್ ಅಲ್ವಾ? ಹಾಗಾಗಿ ಇಲ್ಲಿ ನೋಡಿ ಕನ್ಫ್ಯೂಷನ್ ಆಗೋ ತರನೇ ಕೊಟ್ಟಿರುವಂತದ್ದು. ಇಲ್ಲೆಲ್ಲೂ ಕೂಡ ಹೈಡ್ರೋಜನ್ ಸಲ್ಫೈಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅವರು ಅಪ್ಲೈ ಮಾಡಿಲ್ಲ ಅಲ್ವಾ? ನಮಗ್ ಗೊತ್ತಿದೆ ಏನು, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್ ಸಲ್ಫೈಡ್ ಮೇಜರ್ ಆಗಿ ಇರುವಂತದ್ದು ಅಂತ. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ ಯು ಹ್ಯಾವ್ ಟು ಬಿ ಚೂಸ್ ವೆರಿ ಕೇರ್ಫುಲಿ. ಯಾಕಂದ್ರೆ 4 ಆಪ್ಷನ್ ಅಲ್ಲಿ ಅವರು ಹೈಡ್ರೋಜನ್ ಅಂತಾನೆ ಹೇಳಿರುವಂತದ್ದು, ಹೈಡ್ರೋಜನ್ ಸಲ್ಫೈಡ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ಇರೋದ್ರಲ್ಲಿ ಕರೆಕ್ಟ್ ಆಗಿರೋದು ಯಾವುದು ಅಂತ ನಾವು ಚೂಸ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಅಂಡ್ ಹೈಡ್ರೋಜನ್ ಅಲ್ವಾ? ಸೊ ಹಾಗಾಗಿ ಕರೆಕ್ಟ್ ಒನ್ ಇಸ್ ದಟ್ ಬಿ. ಓಕೆ, yes. Gobar gas is more advantageous than conventional utilization as they are more efficient source of energy, used as a good fertilizer, reduces the chance of spreading pathogen, and all of the above. ಇಲ್ಲಿ ಕ್ವಶನ್ ಅರ್ಥ ಆಗ್ತಿದೆಯಾ? ಗೋಬರ್ ಗ್ಯಾಸ್, ಗೋಬರ್ ಅಂದ್ರೆ ಏನು ಹಿಂದಿಯಲ್ಲೇ? ಸಗಣಿ ಅಂತ ಬರುವಂತ ಅಥವಾ ಕೌಡಂಗಿಂದ ಬರುವಂತ ಗ್ಯಾಸ್ ಅನ್ನ ನಾವೇನ್ ಹೇಳ್ತೇವೆ, ಗೋಬರ್ ಗ್ಯಾಸ್. ಅದು ರೆಗ್ಯುಲರ್ ಆಗಿ ತುಂಬಾ ಚಾಲ್ತಿಯಲ್ಲಿ ಇದೆ ಅಲ್ವಾ, ಗೋಬರ್ ಗ್ಯಾಸ್ ಅನ್ನುವಂಥದ್ದು. ಯಾವುದಕ್ಕಿಂತ ಅಡ್ವಾಂಟೇಜಸ್ ಆಗಿದೆ ದ್ಯಾನ್ ಕನ್ವೆನ್ಷನಲ್ ಯುಟಿಲೈಸೇಷನ್. ಕನ್ವೆನ್ಷನಲ್ ಯುಟಿಲೈಸೇಷನ್ ಅಂದ್ರೆ ಏನು, ನೀವು ರೆಗ್ಯುಲರ್ ಸಿಲಿಂಡರ್ ಯೂಸ್ ಮಾಡ್ತೀರಲ್ಲ, ಅದಕ್ಕಿಂತ ಎಷ್ಟು ಪಟ್ಟು ಚೆನ್ನಾಗಿದೆ ಅಥವಾ ಎಷ್ಟು ಅಡ್ವಾಂಟೇಜಸ್ ಆಗಿದೆ, ಸುಪೀರಿಯರ್ ಕ್ವಾಲಿಟಿ ಇದೆ ಅಂತ ಕೇಳಿರುವಂತದ್ದು ಗೋಬರ್ ಗ್ಯಾಸ್. ಹಾಗಾಗಿ ಓಕೆ, ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಆಲ್ ಆಫ್ ದ ಅಬೋವ್ ನ ಚೂಸ್ ಮಾಡ್ತೀರಾ? ಯಾವ್ದು ಮಾಡ್ತೀರಿ? ಆನ್ಸರ್ ಮಾಡ್ಬೋದಾ? ಯಾರೀಗ ಜಾಯಿನ್ ಆಗಿದ್ದೀರಲ್ಲ ಅವರಿಗೆ ಅಗೇನ್ ವೆಲ್ಕಮ್. ಯಾವ್ದನ್ನ ಚೂಸ್ ಮಾಡ್ತೀರಿ? ಮೋರ್ ಎಫಿಷಿಯಂಟ್ ಸೋರ್ಸ್ ಆಫ್ ಎನರ್ಜಿ ಅಲ್ವಾ? ನಮ್ಗೆ ಈಸಿಯಾಗಿ ಹ್ಯಾಂಡಿಯಾಗಿ ಸಿಗುತ್ತೆ. ಈಗ ನಾವು ಮತ್ತೆ ಹೋಗಿ ಸ್ಟೋರಲ್ಲಿ ನಿಂತ್ಕೊಂಡು ಪೇಮೆಂಟ್ ಮಾಡಿ ಆಮೇಲೆ ಬಂತಾ ಇಲ್ವಾ, ಮೆಸೇಜ್ ಬಂತಾ, ಆ ತರದ್ದೆಲ್ಲ ನೋಡೋ ಅವಶ್ಯಕತೆ ಇಲ್ಲ ಗೋಬರ್ ಗ್ಯಾಸ್ಗೆ. ಅಫ್ಕೋರ್ಸ್ ಏನು, ನೀವು ಕಂಪ್ಲೀಟ್ ಆಗಿ ಕೌಡಂಗನ್ ಹಾಕ್ತಾ ಇರ್ಬೇಕು, ಚೆನ್ನಾಗಿ ಫರ್ಮೆಂಟೇಶನ್ ಆಗ್ತಾ ಇರುತ್ತೆ. ಲಿಮಿಟೆಡ್ ಆಗಿ ನಮ್ಗೆ ಎಷ್ಟು ಬೇಕೋ ಮನೆಗೆ ಸಾಕಾಗುವಷ್ಟು ಏನಾಗುತ್ತೆ, ಮಿಥೇನ್ ಬರ್ತಾ ಇರುತ್ತೆ. ಇದು ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ? ನಿಮ್ಮ ಕೌಡಂಗಿನ ಮೇಲೆ. ಕೌಡಂಗ್ ಅಂದ್ರೆ ಏನು? ಸಗಣಿ ಮೇಲೆ. ನಿಮ್ಮ ಮನೆಯಲ್ಲಿ ಎಷ್ಟು ಆಕಳಿದೆ ಅಥವಾ ಕುರಿ ಇದೆ ಅಥವಾ
ಪಿಗ್ ಇದೆ. ಆ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಅಮೌಂಟ್ ಅಲ್ಲಿ ರಾ ಮಟೀರಿಯಲ್ ಹಾಕ್ತೀರಾ ಅಷ್ಟು ಅಮೌಂಟ್ ಅಲ್ಲಿ ನಮ್ಗೆ ಮಿಥೇನ್ ಸಿಗುತ್ತೆ. ಹಾಗಾಗಿ ಮೋರ್ ಎಫಿಷಿಯಂಟ್ ಸೋರ್ಸ್ ಆಫ್ ಎನರ್ಜಿ. ನಾವು ಇನ್ನೊಬ್ಬರಿಗೆ ಕಾಯೋ ಅವಶ್ಯಕತೆ ಇಲ್ಲ. ಅದು ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಇಲ್ಲ, ಯಾಕಂದ್ರೆ ಹ್ಯಾಂಡಿ ಇದೆ. ದೆನ್ ಯೂಸ್ಡ್ ಆಸ್ ಎ ಗುಡ್ ಫರ್ಟಿಲೈಸರ್. ಹೌದು, ನಾವೀಗ ಬಂದಿರುವಂತ ಒಂದು ಪ್ರಾಡಕ್ಟ್ ಏನಿದೆ ಈ ಸ್ಲರಿ ಅಂತ ಹೇಳ್ತೀವಿ ನಾವು. ಓಕೆನಾ, ಒಂದಷ್ಟು ಫರ್ಮೆಂಟೇಶನ್ ಆದ್ಮೇಲೆ ಕೆಲವೊಂದ್ಸಲಿ ಆ ಕಂಪೋನೆಂಟ್ ನ ಸ್ಲರಿ ಏನಿರುತ್ತೆ, ಲಿಕ್ವಿಡ್ ಏನಿರುತ್ತೆ, ಅದನ್ನ ನಾವು ಡ್ರೈ ಅಪ್ಪಿಗೆ ಬಿಟ್ಟಾಗ, ಡ್ರೈ ಅಂತಂದ್ರೆ ಒಂದಷ್ಟು ಟ್ಯಾಂಕ್ ಇರುತ್ತೆ ಇಲ್ಲಿ ನಾವು ಮ್ಯಾನ್ಯೂರ್, ಗ್ರೀನ್ ಮ್ಯಾನ್ಯೂರ್ನ ಹಾಕ್ತಿವಿ. ಗ್ರೀನ್ ಮ್ಯಾನ್ಯೂರ್ ಅಂದ್ರೆ ಏನು, ಒಣಗಿರುವಂತ ಎಲೆಗಳನ್ನ ಈ ಟ್ಯಾಂಕ್ ಅಲ್ಲಿ ಹಾಕ್ತಿವಿ. ಅದ್ರ ಮೇಲ್ಗಡೆ ಈ ಸ್ಲರಿನ ಬಿಡ್ತೀವಿ, ಸ್ಲರಿನ ಹಾಕ್ತಿವಿ. ಆಗೇನಾಗುತ್ತೆ, ಇದು ಕೂಡ ಡ್ರೈ ಆಗಿ ಅಲ್ಲೂ ಕೂಡ ಡಿಕೆ ಆಗ್ತಾ ಹೋಗುತ್ತೆ, ಕೊಳಿತಾ ಹೋಗುತ್ತೆ. ಆಗ ನಮ್ಗೆ ಏನಾಯ್ತು, ಫರ್ಟಿಲೈಸರ್ ಆಗಿ ಇದು ಕೂಡ ಚೆನ್ನಾಗಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಅಂತ ಕೇಳಿದಿರಲ್ವಾ. ಈಗ ನೀವು ಆಸ್ ಯೂಶುವಲ್ ನಿಮ್ಮಲ್ಲಿ ವ್ಯವಸಾಯನೇ ಅಥವಾ ಕೃಷಿನೇ ಮೇಜರ್ ಆಗಿದ್ರೆ ನಿಮ್ಮ ಮನೆಗಳಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಕೊಟ್ಟಿಗೆ ಗೊಬ್ಬರ ಅಂದ್ರೇನು, ಗ್ರೀನ್ ಮ್ಯಾನ್ಯೂರ್ನ ಕೌಡಂಗ್ ಸ್ಲರಿ ಜೊತೆ ಮಿಕ್ಸ್ ಮಾಡಿ ಅದನ್ನ ಡ್ರೈ ಅಪ್ ಆಗೋದಕ್ಕೆ ಬಿಡ್ತಾರೆ. ಅಂದ್ರೆ ಜಸ್ಟ್ ಚೆನ್ನಾಗಿ ಮಿಕ್ಸ್ ಅಪ್ ಆಗೋದಕ್ಕೆ ಬಿಡ್ತಾರೆ. ಆಗ ನಮ್ಗೆ ಒಂದಷ್ಟು ದಿವಸಗಳಾದ್ಮೇಲೆ, ತಿಂಗಳ ಅಥವಾ 3 ತಿಂಗಳ ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ, ಫರ್ಟಿಲೈಸರ್ ಸಿಗುತ್ತೆ. ಹಾಗಾಗಿ ಇದು ನಾವು ಯಾವ್ಯಾವ ಫೀಲ್ಡ್ಗೆ ಬೇಕೋ ಅದಕ್ಕೆ ಅಪ್ಲೈ ಮಾಡ್ಕೊಳ್ಬಹುದು. ಹಾಗಾಗಿ ಇದು ಗುಡ್ ಫರ್ಟಿಲೈಸರ್ ಕೂಡ ಹೌದು. ಆದ್ರೆ ನಮ್ಗೆ ಬ್ಯೂಟೇನಲ್ಲಿ ಆತರ ಕೆಲಸ ಮಾಡಕ್ಕಾಗತ್ತಾ? ನಮ್ಮ ರೆಗ್ಯುಲರ್ ಸಿಲಿಂಡರ್ ಇಲ್ಲ, ಓನ್ಲಿ ಫಾರ್ ಕುಕಿಂಗ್ ಪರ್ಪಸ್ ಅಷ್ಟೇನೆ. ರೆಡ್ಯೂಸಸ್ ದ ಚಾನ್ಸಸ್ ಆಫ್ ಸ್ಪ್ರೆಡಿಂಗ್ ಪ್ಯಾಥೋಜನ್. ಹೌದು, ನಾವು ಕೊಟ್ಟಿಗೆ ಗೊಬ್ಬರನ ಹಾಕಿದಾಗ ಏನಾಗುತ್ತೆ, ಪ್ಯಾಥೋಜನ್, ಯಾಕಂದ್ರೆ ಇಲ್ಲಿ ಮೈಕ್ರೋಬ್ಸ್ ನಂಬರ್ ಜಾಸ್ತಿ ಇರುತ್ತೆ ಫರ್ಟಿಲೈಸರ್ ಅಲ್ಲಿ, ತುಂಬಾ ಈಸಿಯಾಗಿ ಪ್ಯಾಥೋಜನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹೆಲ್ದಿ ಬ್ಯಾಕ್ಟೀರಿಯಾ ಇರೋದ್ರಿಂದ ಏನಾಗುತ್ತೆ, ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಅಥವಾ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್, ಫಂಗೈ, ಪ್ರೋಟೋಜೋವಾ, ನೆಮಟೋಡ್ಸ್ ನ ಆಲ್ಮೋಸ್ಟ್ ಆಲ್ ಒಂದು 50% ತನಕ ಕಡಿಮೆ ಮಾಡುತ್ತೆ. ಹಾಗಾಗಿ ಇಟ್ ರೆಡ್ಯೂಸಸ್, ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ವ್ಯಾನಿಶ್ ಮಾಡಲ್ಲ ಅಂತ ಹೇಳಿಲ್ಲ ಅವರು. ವರ್ಡಿಂಗ್ ಯಾವ್ದು ಯೂಸ್ ಮಾಡಿದ್ದಾರೆ, ರೆಡ್ಯೂಸಸ್, ಡಿಕ್ರೀಸಸ್ ದ ಚಾನ್ಸಸ್ ಆಫ್ ಸ್ಪ್ರೆಡಿಂಗ್ ಪ್ಯಾಥೋಜನ್. ಹೌದು, ಇದು ಕೂಡ ಕರೆಕ್ಟ್ ಇದೆ. ಬಟ್ ಬ್ಯೂಟೇನ್ ನಮ್ಮ ರೆಗ್ಯುಲರ್ ಸಿಲಿಂಡರ್ ಆಗಲ್ಲ. ಹಾಗಾಗಿ ನಾವು ಇದಕ್ಕೆ ಏನ್ ಚೂಸ್ ಮಾಡ್ಬೋದು, ಆಲ್ ದ ಆಪ್ಷನ್ಸ್ ಆರ್ ಕರೆಕ್ಟ್ ಇನ್ ದಿಸ್ ರಿಗಾರ್ಡ್ ಗೋಬರ್ ಗ್ಯಾಸ್. ಹಾಗಾಗಿ ಆಲ್ ಆಫ್ ದ ಅಬೋ ಇಸ್ ಕರೆಕ್ಟ್ ಅಲ್ವಾ? ಓಕೆ, ಹಾಗಾಗಿ ಇದಕ್ಕೆ ಆನ್ಸರ್ ಯಾವುದು, ನಮ್ಗೆ ಡಿ. ಅರ್ಥ ಆಗ್ತಿದ್ಯಾ? ಹಾಗೆ ನಿಮ್ಗೆ ಯೂಸಸ್ ಆಫ್ ಬಯೋಗ್ಯಾಸ್ ಅಂತ ಏನಾದ್ರು ಕ್ವಶನ್ ಬಂದ್ರೆ ನೀವು ಇಷ್ಟನ್ನು ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಏನು, ಇಟ್ಸ್ ಮೋರ್ ಎಫಿಷಿಯಂಟ್ ಸೋರ್ಸ್ ಆಫ್ ಎನರ್ಜಿ, ರಿನ್ಯೂವಬಲ್ ಎನರ್ಜಿ, ದಿಸ್ ಇಸ್ and used as a good fertilizer, reduces the chances of spreading pathogen. ಹಾಗಾಗಿ it is more advantageous than conventional utilization of the cylinder ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು ಅಲ್ವಾ? ನೋಡಿ, ಒಂದು ಕ್ವಶನ್ ಅಲ್ಲೇ ನೀವು ಬೋರ್ಡ್ ಎಕ್ಸಾಮ್ಗೂ ಕೂಡ ರೆಡಿ ಆಗ್ಬಿಡ್ಬೋದು ಇದೇ ತರ ಆನ್ಸರ್ ಮಾಡೋದಕ್ಕೆ. ಅಂದ್ರೆ ಸ್ವಲ್ಪ ಕ್ರಿಟಿಕಲ್ ಆಗಿ ಥಿಂಕಿಂಗ್ ಮಾಡಿದ್ರೆ ನೀವು ಮತ್ತೆ ಓದೋ ಅವಶ್ಯಕತೆ ಇರೋದಿಲ್ಲ. ಇದನ್ನೇ ನಾವು ಆಸ್ ಇಟ್ ಈಸ್ ಹೇಗೆ ಬರೆಯೋ ಸ್ಕಿಲ್ ಕೂಡ ನಮ್ಗೆ ಬಂದ್ಬಿಡುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪೇರ್ ಆಫ್ ಬಯೋಫರ್ಟಿಲೈಸರ್? ಇದು ಕೂಡ ಮತ್ತೆ ರಿಪೀಟೆಡ್ ಆಗಿರುವಂತ ಕ್ವಶನ್, ಇದು ಬಂದೇ ಬರುತ್ತೆ. ಹಾಗಾಗಿ ಇದನ್ನ ತ್ರಿಬಲ್ ಟಿಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂತ. ಅಜೋಲಾ ಅಂಡ್ ಬ್ಲೂ ಗ್ರೀನ್ ಆಲ್ಗೆ, ನಾಸ್ಟಾಕ್ ಅಂಡ್ ಲೆಗ್ಯೂಮ್, ರೈಸೋಬಿಯಂ ಅಂಡ್ ಗ್ರಾಸಸ್, salmonella and E. coli. Both are disease causing ಬ್ಯಾಕ್ಟೀರಿಯಾ. ಓಕೆನಾ? ಈ ಕೊಲೈ ಏನ್ ಮಾಡುತ್ತೆ, ನಮ್ಮ ಇಂಟೆಸ್ಟೈನ್ ಅಲ್ಲೂ ಕೂಡ ಇರುತ್ತೆ. ಸಣ್ಣ ಕರಳು, ದೊಡ್ಡ ಕರಳು ಎಲ್ಲ ಇದೆಯಲ್ಲ, ಅದ್ರಲ್ಲೂ ಕೂಡ ಇರುತ್ತೆ. ನಾರ್ಮಲ್ ಫ್ಲೋರಾ ಆಗೂ ಕೂಡ ನಾರ್ಮಲ್ ಫ್ಲೋರಾ ಅಂತ ಇದೆ, ನಮ್ಮ ಸ್ಕಿನ್ ಮೇಲೆ ರೆಗ್ಯುಲರ್ ಆಗಿ ಇವೆಲ್ಲ ಕುತ್ಕೊಂಡಿರುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಈ ಕೊಲೈ ಸ್ಕಿನ್ಗೆ ರಿಲೇಟೆಡ್ ಮತ್ತೆ ಡಿಸೀಸ್ ನ ಕಾಸ್ ಮಾಡುವಂತ ಆರ್ಗ್ಯಾನಿಸಮ್. ಇದು ಬಯೋಫರ್ಟಿಲೈಸರ್ ಆಗಿ ವರ್ಕ್ ಆಗಲ್ಲ ಅಥವಾ ಯೂಸ್ ಆಗಲ್ಲ. ಅಂಡ್ ದೆನ್ ರೈಸೋಬಿಯಂ ಅಂಡ್ ಗ್ರಾಸಸ್, ರೈಸೋಬಿಯಂ ಹೌದು ಬಯೋಫರ್ಟಿಲೈಸರ್, ಬಟ್ ಗ್ರಾಸ್ ಅಲ್ಲ, ಹುಲ್ಲಲ್ಲ. ಹುಲ್ಲು ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ, ಹುಲ್ಲುಗಳು ಅಥವಾ ಚಿಕ್ಕ ಚಿಕ್ಕ ಗಿಡಗಳೇನಿದೆ ಅದಲ್ಲ. ಹಾಗಾಗಿ ಈ ಎರಡು ಕಾಂಬಿನೇಷನ್ ಪೇರ್ ಅಂತ ಹೇಳಿದ್ದಾರೆ, ಹಾಗಾಗಿ ಎರಡು ಕಾಂಬಿನೇಷನ್ ಅಲ್ಲ. ಅಂಡ್ ದೆನ್
ನಾಸ್ಟಾಕ್ ಅಂಡ್ ಲೆಗ್ಯೂಮ್. ನಾಸ್ಟಾಕ್ ಅಂಡ್ ಲೆಗ್ಯೂಮ್. ನಾಸ್ಟಾಕ್ ಹೌದು, ಆದ್ರೆ ಲೆಗ್ಯೂಮ್ ಅಲ್ಲ. ಲೆಗ್ಯೂಮ್ ಅನ್ನೋದು ಒಂದು ಗಿಡ. ಓಕೆ, ನೀವು ಬೀನ್ಸ್, ಅಲಸಂದೆ ಅಥವಾ ಬಟಾಣಿ ಈ ತರದೆಲ್ಲ ಯಾವುದು ಬರುತ್ತೆ, ಲೆಗ್ಯೂಮ್ ಸ್ಪೀಶೀಸ್ಗೆ ಬರುತ್ತೆ. ವೆರೈಟಿ ಇದು, ಅಥವಾ ಫ್ಯಾಮಿಲಿಗೆ ಬಂದಿರುವಂತ ಒಂದಷ್ಟು ನೇಮಿಂಗ್. ನಾಸ್ಟಾಕ್ ಅನ್ನೋದು ಬ್ಲೂ ಗ್ರೀನ್ ಆಲ್ಗೆ, ಸೈನೋಬ್ಯಾಕ್ಟೀರಿಯಾ. ಅಂಡ್ ಅಜೋಲಾ ಅಂಡ್ ಬ್ಲೂ ಗ್ರೀನ್ ಆಲ್ಗೆ. ಅಜೋಲಾ ಕೂಡ ಹೌದು ಸೈನೋಬ್ಯಾಕ್ಟೀರಿಯಾ, ಅಂಡ್ ಬ್ಲೂ ಗ್ರೀನ್ ಆಲ್ಗೆ ಕೂಡ ಸೈನೋಬ್ಯಾಕ್ಟೀರಿಯಾ. ಹಾಗಾಗಿ ಬೋತ್ ದೀಸ್ ಆರ್ ಯೂಸ್ಡ್ ಆಸ್ ಎ ಬಯೋಫರ್ಟಿಲೈಸರ್. ಕೆಲವೊಂದು ಟೈಮ್ ಏನ್ ಮಾಡ್ತಾರೆ, ಎರಡು ಕಾಂಬಿನೇಷನ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಇದೇನ್ ಮಾಡುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಪ್ರಾಪರ್ ಆಗಿ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ನಮಗೆ ಬಯೋಫರ್ಟಿಲೈಸರ್ ಆಗಿ ವರ್ಕ್ ಮಾಡೋದು ಯಾವುದು ಅಜೋಲಾ ಅಂಡ್ ಬ್ಲೂ ಗ್ರೀನ್ ಆಲ್ಗೆ. ಈಗ ನೋಡಿ, ಇದರಲ್ಲಿ ನೀವು ಒಂದು ಒಂದಷ್ಟು ಹಾರ್ಟಿಕಲ್ ಇನ್ಸ್ಟಿಟ್ಯೂಷನ್ ಏನಿದೆ, ಈ ಕೃಷಿ ಇಲಾಖೆ ಅಥವಾ ಬೇರೆ ತರಬೇತಿ ಕೇಂದ್ರ ಎಲ್ಲ ಇರುತ್ತಲ್ವಾ, ಅವ್ರೇನ್ ಮಾಡ್ತಾರೆ, 15 days ಅಥವಾ 6 months ಕೋರ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಬಯೋಫರ್ಟಿಲೈಸರ್ ಪ್ರಿಪರೇಷನ್ ಹೆಂಗೆ ಅಂತೆಲ್ಲ ಹೇಳ್ಕೊಡ್ತಾರೆ. ನೀವೇನ್ ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೇ ಸೀಟ್ಸ್ ಗಳಿರುತ್ತೆ, ನೀವು ಅದನ್ನ ನೋಡ್ಬೋದು, ಅಥವಾ ಎಲ್ಲಾದ್ರೂ ಪೇಪರ್ ಅಲ್ಲಿ ಆಡ್ ಬಂದಿರುತ್ತೆ, ಅಥವಾ ನೀವು ಯಾವ್ದಾದ್ರು ಕೃಷಿ ಇಲಾಖೆ ತರಬೇತಿ ಕೇಂದ್ರಕ್ಕೆ ಹೋಗಿ ಕೇಳಿದ್ರೆ ಅವ್ರು ಇದನ್ನ ಪ್ರಿಪೇರ್ ಮಾಡೋದು ಹೇಳ್ಕೊಡ್ತಾರೆ. ಇದನ್ನ ಬಲ್ಜಲ್ಲಿ ಕೂಡ ನೀವು ಮಾಡ್ಬೋದು, ಮನೇಲೆ ಮಾಡಿ ಸೋಲ್ಡ್ ಮಾಡ್ಬೋದು, ಸೆಲ್ ಮಾಡ್ಬೋದು. ಅಜೋಲಾನ ಹೇಗೆ ಗ್ರೋ ಮಾಡ್ಬೇಕು, ಹೇಗೆ ಡ್ರೈ ಮಾಡ್ಬೇಕು, ಜೊತೆಗೆ ಅದನ್ನ ಹೇಗೆ ಪ್ಯಾಕ್ ಮಾಡ್ಬೇಕು, ಲೇಬಲ್ ಹೇಗೆ ಮಾಡ್ಬೇಕು, ಪ್ರತಿಯೊಂದನು ಈ 1 month ಅಥವಾ 6 months ಕೋರ್ಸ್ ಇರುತ್ತೆ. ಇದನ್ನ ನೀವು ಸೈಡ್ ಬೈ ಸೈಡ್ ಮಾಡ್ಕೊಂಡ್ರಿ ಅಂತ ಆದ್ರೆ ಯು ಕ್ಯಾನ್ ಅರ್ನ್ ಈಸಿಲಿ. ಯಾಕಂದ್ರೆ ಇದು ಯೂಶಲಿ ಲಿಮಿಟೆಡ್ ಇದ್ರಲ್ಲಿ ಸಿಗುತ್ತೆ. ನೀವೇ ಅದನ್ನ ಪ್ರೊಡಕ್ಷನ್ ಮಾಡಿದ್ರೆ ಜೊತೆಗೂ ನಿಮ್ಗೆ ಬೇರೆಯವ್ರಿಗೂ ಸಪ್ಲೈ ಮಾಡ್ಬೋದು, ಸಪ್ಲೈ ಚೈನ್ ಎಲ್ಲ ಸಿಗುತ್ತೆ. ಇಲ್ಲಿ ನೀವು ಫಸ್ಟ್ ಅದಕ್ಕೆ ಹೋಗಿ ಜಾಯಿನ್ ಆಗ್ಬೇಕು. ಲಿಮಿಟೆಡ್ ನಂಬರ್ ಆಫ್ ಸೀಟ್ಸ್ ಇರುತ್ತೆ, ಎಷ್ಟೋ ಒಂದು ಹಾರ್ಡ್ಲಿ 20 ಅಥವಾ 25 ಮೆಂಬರ್ಸ್ ಮಾತ್ರ ಇದು ಎಲ್ಲದನ್ನು ಹೇಳ್ಕೊಡ್ತಾ ಹೋಗುತ್ತೆ. ಯಾವುದು ನಾವು ICAR ಮತ್ತೆ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ವಲ್ವಾ, ಅದು ಯೂಶಲಿ ನಿಮ್ಗೆ ಟ್ರೈನಿಂಗ್ ಕೊಡ್ತಾ ಹೋಗುತ್ತೆ. ಈ ತರ ಅಜೋಲಾನ ಹೇಗ್ ಗ್ರೋ ಮಾಡ್ಬೇಕು, ಎಷ್ಟು ಅಮೌಂಟ್ ಅಲ್ಲಿ ಫೀಲ್ಡ್ಗೆ ಅಪ್ಲೈ ಮಾಡ್ಬೇಕು, ಕೆಲವೊಂದಷ್ಟಕ್ಕೆ ಸೀಡ್ಗೆನೆ ಅಪ್ಲೈ ಮಾಡೋದಿರುತ್ತೆ. ನೀವು ಭೂಮಿಗೆ ಹಾಕೋಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕು, ಬೀಜಕ್ಕೆ ಅದ್ರ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ದಿನ ಹಾಗೆ ಬಿಟ್ಟು ಫೈನಲ್ ಆಗಿ ಅದನ್ನ ಫೀಲ್ಡ್ಗೆ ಹಾಕ್ಬೇಕಾಗುತ್ತೆ. ಕೆಲವೊಂದ್ ಟೈಮಲ್ಲಿ ಏನ್ ಮಾಡ್ಬೋದು, ಪ್ಲಾಂಟ್ ಎಲ್ಲ ಗ್ರೋ ಆದ್ಮೇಲೆ ಆಸ್ ಅ ಪೌಡರ್ ಆಗಿ ಅಪ್ಲೈ ಮಾಡ್ಬೋದು, ಅಂದ್ರೆ ಸ್ಪ್ರೇ ಮಾಡ್ಬೋದು, ಅದು ಕೂಡ ಇರುತ್ತೆ. ಹಾಗಾಗಿ ಈ ತರ ಕೋರ್ಸಸ್ ಗಳೆಲ್ಲ ಫ್ರೀ ಆಗಿದೆ. ಫ್ರೀ ಅಂತಂದ್ರೆ ಮಿನಿಮಲ್ ಚಾರ್ಜಸ್ ಇರುತ್ತೆ, ಜಾಸ್ತಿ ಏನು ಅಮೌಂಟ್ ಇರೋದಿಲ್ಲ ಇದಕ್ಕೆ. ಹಾರ್ಡ್ಲಿ ಒಂದು 2 ಅಥವಾ 2.5 ಒಳಗಡೆನೆ ಫೀಸ್ ಇರುತ್ತೆ. ನಾಮಿನಲ್ ಫೀಸ್ ಅಥವಾ ಫ್ರೀ ಟ್ರೈನಿಂಗ್ ಕೂಡ ಇರುತ್ತೆ ಆಲ್ಮೋಸ್ಟ್ ಆಲ್. ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಈ ತರ ಎಲ್ಲಾರು ಕೂಡ ಅಪ್ಲೈ ಮಾಡ್ಬೋದು. ಆದ್ರೆ ಅದಕ್ಕೆ ಇಂತಿಷ್ಟೇ ಟೈಮಲ್ಲಿ, ಈ ಟೈಮಲ್ಲಿ ಮಾತ್ರ ಓಪನಿಂಗ್ಸ್ ಇರುತ್ತೆ ಅಂತೆಲ್ಲ ಇರುತ್ತೆ. ಹಾಗಾಗಿ ನೀವು ಅದನ್ನ ಕೇಳ್ಕೊಳ್ಬೇಕು ಅಲ್ವಾ. ಇದು ಕೂಡ ಒಂದು ಅಪರ್ಚುನಿಟಿ ಇರುವಂತದ್ದು. ಹಾಗಾಗಿ ಯಾವುದು ನಮ್ಗೆ ಅಜೋಲಾ ಮತ್ತೆ ಬ್ಲೂ ಗ್ರೀನ್ ಆಲ್ಗೆ. ಓಕೆನಾ? ಎಸ್. Then pyrethrin is a common ingredient of what? Pyrethrin is a common ingredient of what ಅಂತ ಕೇಳಿರೋದು. ಫಸ್ಟ್ ಆಫ್ ಆಲ್ ಪೈರಿಥ್ರಿನ್ ಅನ್ನೋದು ಏನು ಅಂತ ನೋಡ್ಕೊಳ್ಳೋಣ. ಪೈರಿಥ್ರಿನ್ ಇಸ್ ಅ ಫೈಟೋಕೆಮಿಕಲ್. ಫೈಟೋಕೆಮಿಕಲ್ ಅಂದ್ರೇನು, ಗಿಡಗಳಿಂದ ಬರುವಂತ ಒಂದಷ್ಟು ಕೆಮಿಕಲ್. ಆಯ್ತಾ? ಈ ಕೆಮಿಕಲ್ ಏನಿದೆ, ಎಸ್ಪೆಷಲಿ ಕ್ರಿಸಾಂಥಿಮಮ್ ಫ್ಲವರ್. ಕ್ರಿಸಾಂಥಿಮಮ್ ಅಂದ್ರೇನು, ಚೆಂಡು ಹೂವು ಕೇಳಿದಿರಲ್ವಾ? ಆ ಫ್ಲವರ್ಸ್ ಇಂದ ಒಂಥರ ಸಮ್ವಾಟ್
ಏನು ಸ್ಟಿಂಜಿ ಸ್ಮೆಲ್ ಬರುತ್ತೆ ಆ ಹೂವಿಂದ. ನೀವೇನಾದ್ರೂ ಕ್ರಶ್ ಮಾಡಿ ಅದನ್ನ ನೋಡಿದ್ರೆ ಆ ಸ್ಟಿಂಜಿ ಸ್ಮೆಲ್ ಏನಿದೆ, ದಟ್ ಈಸ್ ಅ phytochemical which avoid almost all insects. ನೀವು ಯಾವುದೇ ಇನ್ಸೆಕ್ಟ್ ಇರ್ಬೋದು, ಪೆಸ್ಟ್ ಇರ್ಬೋದು, ಅಂದ್ರೆ ಏನು ಕೀಟನಾಶಕ ತರನು ಕೂಡ ಯೂಸ್ ಮಾಡ್ಬೋದು. ಇನ್ಸೆಕ್ಟ್ ಅಂತಂದ್ರೆ ಏನು, ಚಿಕ್ಕ ಚಿಕ್ಕ ಹುಳಗಳು, ಆಯ್ತಾ. ಹಾಗಾಗಿ ನಾವು IPM ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಕ್ರಿಸಾಂಥಿಮಮ್ ಗಿಡಗಳನ್ನೇ ಮಧ್ಯದಲ್ಲಿ ಹಾಕ್ತಿವಿ. ಏನು, ಒಂದಾದ್ಮೇಲೆ ಒನ್ ಬೈ ನೆಕ್ಸ್ಟ್ ಒನ್ ಅಂತ ಹೇಳಿ. ಯಾಕೆಂದ್ರೆ ಇಲ್ಲಿ ಇರುವಂತ ಕಂಪೋನೆಂಟ್ ಯಾವುದು, ಪೈರಿಥ್ರಿನ್. Pyrethrin is a major component which is present in flower. It acts like a natural insecticide. Natural, ಇಲ್ಲೇನು ಪ್ಯೂರ್ಲಿ ಅ ನ್ಯಾಚುರಲ್ ಒನ್, ಹರ್ಬಲ್, ಆರ್ಗ್ಯಾನಿಕ್, ಆಯ್ತಾ. ಇಲ್ಲೆಲ್ಲೂ ಕೂಡ ಕೆಮಿಕಲ್ ಇಲ್ಲ. ಓನ್ಲಿ ಫ್ರಮ್ ಫೈಟೋ ಅಂದ್ರೆ ಏನು, ಪ್ಲಾಂಟ್ಸ್ ಇಂದ ಬರೋ ಕೆಮಿಕಲ್ಗೆ ನಾವೇನ್ ಹೇಳ್ತೀವಿ, ಫೈಟೋ ಕೆಮಿಕಲ್ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನ ನಾವು ಮಾಸ್ಕಿಟೋ ಕಾಯಿಲ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ತಾರೆ. ಫ್ಲೈ ಸ್ಪ್ರೇಸ್ ಅದಕ್ಕೂ ಕೂಡ ಆಸ್ ಅ ಯೂಸ್ ಮಾಡ್ಬೋದು. ಮಾಸ್ಕಿಟೋ ಮ್ಯಾಟ್ಸ್ಗೆ ಅಂದ್ರೇನು, ಸೊಳ್ಳೆ ಬತ್ತಿಗೆ, ಸೊಳ್ಳೆ ಕಾಯಿಲ್ ಅಲ್ಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾಕೆಂದ್ರೆ ಅದ್ರ ಪ್ರಾಪರ್ಟಿನೇ ಏನಿದೆ, ಇನ್ಸೆಕ್ಟಿಸೈಡ್ ಆಗಿ, ಅಂದ್ರೇನು ಕೀಟನಾಶಕ ತರ ಇರ್ಬೋದು, ಚಿಕ್ಕ ಚಿಕ್ಕ ಹುಳುಗಳನ್ನ ಅವಾಯ್ಡ್ ಮಾಡೋದಿರ್ಬೋದು, ಮೈಕ್ರೋಬ್ಸ್ ಅನ್ನ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ಈ ಪೈರಿಥ್ರಿನ್ ನಾವು ತುಂಬಾ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಆನ್ಸರ್ ಈಸ್ ಆಲ್ ಆಫ್ ದೀಸ್. ನೋಡಿ, ಇದನ್ನ ಈವನ್ ಮಾರ್ಕೆಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಲೀಟರ್ಸ್, 1.5 ಲೀಟರ್ಸ್, 2 ಲೀಟರ್ಸ್, 3 ಲೀಟರ್ಸ್ ಆ ತರ ಲಿಕ್ವಿಡ್ ಆಗಿ ಅವೈಲೇಬಲ್ ಇರುತ್ತೆ. ಇದನ್ನ ನಾವೇನ್ ಮಾಡ್ತೀರಿ, ನಿಮ್ಗೆ ಹರ್ಬಲ್ ಮಾಸ್ಕಿಟೋ ರಿಪೆಲೆಂಟ್ ಅಂತೆಲ್ಲ ಸಿಗುತ್ತಲ್ಲ, ಅವಾಗ ಇದನ್ನೆಲ್ಲ ಯೂಸ್ ಮಾಡಿರ್ತಾರೆ, ಈ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ. ಓಕೆನಾ. ಹಾಗಾಗಿ ಎಷ್ಟೋ ರಿಸರ್ಚ್ಗಳು ನಡೀತಾ ಇರುತ್ತೆ, ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಕೆಲವೊಂದು ಫೇಕ್ ಆಗೂ ಇರುತ್ತೆ, ಕೆಲವೊಂದು ವರ್ತಿ ಕೂಡ ಇರುತ್ತೆ. ಸೊ ಚೂಸ್ ಮಾಡುವಾಗ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಪ್ರಾಪರ್ ಒನ್ ಈಸ್ ದಟ್ ಆಲ್ ಆಫ್ ದಿಸ್. ಅರ್ಥ ಆಯ್ತಾ? ಓಕೆ. ವಾಟ್ ಈಸ್ theriosides? What is theriosides? Option: insecticide, fungicides, antibiotic and weedicides. ಫಸ್ಟ್ ನಾವ್ ಇದ್ರ ಮೀನಿಂಗ್ ನೋಡ್ಕೊಳ್ಳೋಣ. ಇನ್ಸೆಕ್ಟಿಸೈಡ್, ಇನ್ಸೆಕ್ಟ್ ಅಂತಂದ್ರೇನು? ಇನ್ಸೆಕ್ಟ್ ಅಂತಂದ್ರೆ ಚಿಕ್ಕ ಚಿಕ್ಕ ಹುಳುಗಳಿರ್ಬೋದು ಅಥವಾ ಕೀಟಗಳು ಅಂತ ಹೇಳಿ ನೋಡೋಣ. ಫಂಗಿಸೈಡ್ ಅಂದ್ರೇನು? ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಇನ್ಸೆಕ್ಟಿಸೈಡ್ ಅಂತ ಹೇಳ್ತೀವಿ. ಇಲ್ಲಿ ಫಂಗಿಸೈಡ್ ಅಂದ್ರೇನು? ಫಂಗಸ್ ನ ರಿಮೂವ್ ಮಾಡುವಂಥದ್ದು. ಫಂಗಿಸೈಡ್ಸ್ ಅಂದ್ರೇನು? ಫಂಗಲ್ ಗ್ರೋತ್ ನ ಸ್ಟಾಪ್ ಮಾಡುವಂಥದ್ದು. ಆಂಟಿಬಯೋಟಿಕ್ ಅಂದ್ರೇನು? ಆ ಥರಿಯೋಸೈಡ್ಸ್ ಅನ್ನೋ ಒಂದು ಕಂಪೋನೆಂಟ್ ಏನಿದೆ, ಇಟ್ಸ್ ಅ ಪ್ರೋಟೀನ್ ಕಂಪೋನೆಂಟ್. ಓಕೆ, ಪ್ರೋಟೀನ್ ಕಂಪೋನೆಂಟ್ ವಿಚ್ ಆಕ್ಟ್ಸ್ ಲೈಕ್ ಅ ಆಂಟಿಬಯೋಟಿಕ್. ಆಂಟಿಬಯೋಟಿಕ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಮೈಕ್ರೋಬ್ಸ್ಗೆ ಯೂಸ್ ಮಾಡುವಂಥದ್ದು, ಹಾರ್ಮ್ಫುಲ್ ಮೈಕ್ರೋಬ್ಸ್ಗೆ ಯೂಸ್ ಮಾಡುವಂಥದ್ದು. ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರಾ? ಅಥವಾ ವೀಡಿಸೈಡ್ ಅಂತಂದ್ರೇನು? ಕಳೆ ಗಿಡಗಳು, ಕಳೆನಾಶಕ ಅಂತೆಲ್ಲ ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ, ಅದಕ್ಕೆ ಯೂಸ್ ಮಾಡ್ತಾರಾ ಅಂತ ಕೇಳಿರುವಂಥದ್ದು. ಈಗ ಥರಿಯೋಸೈಡ್ಸ್ ಅನ್ನೋದನ್ನ, ಇಟ್ಸ್ ಅ ಪ್ರೋಟೀನ್, ಇಟ್ಸ್ ಅವೈಲೇಬಲ್ ಅಥವಾ ಪ್ರೆಸೆಂಟ್ ಇನ್ ಬ್ಯಾಸಿಲಸ್ ಥುರಿಂಜಿನೆಸಿಸ್. BT. ಓಕೆನಾ? ನಾವೆಲ್ಲ ಲಾಸ್ಟ್ ಒನ್ ಡೇ ಅಲ್ಲಿ ನೋಡಿದ್ವಲ್ಲ, BT ಕಾಟನ್, BT toxin, Bacillus thuringiensis. This theriosides also known as BT toxin.
It's a protein component. Crystalline protein component. ನೋಡಿ, ಇದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಈ ತರ ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಇರುತ್ತೆ. ಕ್ರಿಸ್ಟಲೈನ್ ಪ್ರೋಟೀನ್ ಅಂತ ಹೇಳ್ತೀವಿ. ಈ ಟಾಕ್ಸಿನ್ ಎಲ್ಲಿದೆ, ಬಿಟಿ ಟಾಕ್ಸಿನ್ ಅಥವಾ ಕ್ರಿಸ್ಟಲೈನ್ ಪ್ರೋಟೀನ್ ಆರ್ ಥರಿಯೋಸೈಟ್ ಪ್ರೋಟೀನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಕಾಟನ್ ಲೀಫ್. ಓಕೆನಾ? ಕಾಟನ್ ಲೀಫ್ ಅಲ್ಲಿ ಈ ಪ್ರೋಟೀನ್ ಇರುತ್ತೆ, ಯಾಕಂದ್ರೆ ಇದು ಆಲ್ರೆಡಿ ಇನ್ಸರ್ಟ್ ಆಗಿರುತ್ತೆ. ಪ್ರೋಟೀನ್ ಏನಿದೆ ಈ ಲೀಫ್ ಅಲ್ಲಿ ಇರುತ್ತೆ. ಈ ಲೀಫ್ ನ ಈ ತರ ಹುಳಗಳು, ಯಾವುದು ಪಿಂಕ್ ಬಾಲ್ ವರ್ಮ್ ಅಂತ ಹೇಳ್ತೀವಿ ಇದಕ್ಕೆ. ಪಿಂಕ್ ಬಾಲ್ ವರ್ಮ್ಸ್ ಅಂತ ಹೇಳ್ತೀವಿ. ನೀವು ನೋಡಿದ್ರಲ್ವಾ, ಹೀಗೆ ಈ ತರ ಕ್ಯಾಟರ್ಪಿಲ್ಲರ್. ಓಕೆ, ಇದೇನಾಗುತ್ತೆ, ಅಫ್ಕೋರ್ಸ್ ಇಲ್ಲೇ ಇದೆ. ಓಕೆ, ನಾನು ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲೇ ಇದೆ, ಇಮೇಜ್ ಇದೆ ಅಲ್ವಾ. ಈ ತರ ಪಿಂಕ್ ಬಾಲ್ ವರ್ಮ್ಸ್ ಏನಿದೆ, ಈ ಲೀಫ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಅಥವಾ ತಿಂದಾಗ ಏನಾಗುತ್ತೆ, ಈ ಕ್ರೈ ಪ್ರೋಟೀನ್ಸ್ ಅಥವಾ ಕ್ರಿಸ್ಟಲೈನ್ ಪ್ರೋಟೀನ್ಸ್ ಆರ್ ಬಿಟಿ ಟಾಕ್ಸಿನ್ ಆರ್ ಥರಿಯೋಸೈಟ್ ಪ್ರೋಟೀನ್ ವಿಚ್ ಡ್ಯಾಮೇಜ್ ದ ಕ್ಯಾಟರ್ಪಿಲ್ಲರ್ ಅಥವಾ ಬಾಲ್ ವರ್ಮ್ ಅನ್ನ ಒಳಗಡೆಗೆ ಹೋಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೇನು, ನಮ್ಮ ಜೀರ್ಣಾಂಗ, ಇನ್ಸೆಕ್ಟಿನ ಜೀರ್ಣಾಂಗ ವ್ಯವಸ್ಥೆಗೆ ಹೋಗಿ ಅಲ್ಲಿ ಹಾರ್ಮ್ ಮಾಡ್ತಾ ಹೋಗುತ್ತೆ. ನೋಡಿ, ಈ ಪ್ರೋಟೀನ್ಗಳೇನಿದೆ ಅಲ್ಲಿ ಹೋಗಿ ಕುತ್ಕೊಂಡು ಡ್ಯಾಮೇಜ್ ಮಾಡುತ್ತೆ ಯಾವ್ದನ್ನ, ಜೀರ್ಣಾಂಗ ವ್ಯವಸ್ಥೆನ. ಆಗೇನಾಗುತ್ತೆ, ಕಂಪ್ಲೀಟ್ ಆಗಿ ಮತ್ತೆ ಜನರೇಷನ್ ನ, ಅದು ಮತ್ತೊಂದು ಜನರೇಷನ್ ನ ಮಾಡೋದಕ್ಕೆ ಕೆಪಾಸಿಟಿ ಇರೋದಿಲ್ಲ. ಅದು ವಿಷ ಆಗಿ ಪರಿಣಾಮ ಬೀರುತ್ತೆ. ಸೊ ಅಲ್ಲಿಗೆ ಡೆತ್ ಆಗುತ್ತೆ ಇದ್ರದ್ದು, ಇನ್ನು ಜಾಸ್ತಿ ಉಳ್ಕೊಳ್ಳೋದಿಲ್ಲ. ಈ ಕ್ರೈ ಪ್ರೋಟೀನ್ ಏನಿದೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳನ್ನ ಮಾಡ್ತಾ ಹೋಗುತ್ತೆ. ಎಲ್ಲಿ, ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಇರುತ್ತಲ್ವಾ. ಇನ್ ವರ್ಮ್ಸ್ ಅಲ್ಲಿ ಇದ್ದೇ ಇರುತ್ತೆ, ಇಂಟೆಸ್ಟೈನ್ ಇದೆ ಅಲ್ವಾ, ಡೈಜೆಸ್ಟಿವ್ ಸಿಸ್ಟಮ್ ಇದೆ. ನೆನ್ಪ್ ಮಾಡ್ಕೊಳ್ಳಿ, ಪ್ಲಾಂಟ್ ಕಿಂಗ್ಡಮ್. ವರ್ಮ್ಸ್ ಎಲ್ಲಿ ಬರುತ್ತೆ, ಆರ್ಥೋಪೋಡಾದಲ್ಲಿ ಬರುತ್ತಲ್ವಾ. ಇನ್ಸೆಕ್ಟ್ಸ್ ಆರ್ಥೋಪೋಡಾದಲ್ಲಿ ಬಂದಿದೆ. ಹಾಗಾಗಿ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚಿಕ್ಕ ಚಿಕ್ಕ ಹೋಲ್ಗಳನ್ನ ಮಾಡ್ತಾ ಹೋಗುತ್ತೆ. ಈ ತರ ಹೋಲ್ ಮಾಡಿದಾಗ ಏನಾಯ್ತು, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಆಗಲ್ಲ. ಆಗ ಕಂಪ್ಲೀಟ್ ಆಗಿ ಇದು ಡೆತ್ ಸ್ಟೇಜಿಗೆ ಹೋಗುತ್ತೆ. ಆಗ ಏನಾಗುತ್ತೆ, ನಮ್ಗೆ ಇದನ್ನ ನಾವೇನ್ ತರ ಯೂಸ್ ಮಾಡ್ಬೋದು, ಇನ್ಸೆಕ್ಟಿಸೈಡ್ ಆಗಿ ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಥರಿಯೋಸೈಟ್ಸ್ ಅನ್ನೋದು ಇಟ್ಸ್ ಅ ಪ್ರೋಟೀನ್ ಕಂಪೋನೆಂಟ್. ಇಟ್ ಆಕ್ಟ್ಸ್ ಲೈಕ್ ಅ ಸ್ಟಮಕ್ ಪಾಯ್ಸನ್. ನೋಡಿ, ಇಲ್ಲಿದೆ, ಸ್ಟಮಕ್ಗೆ ವಿಷ ಹಾಕಿರೋ ತರ ಆಗುತ್ತೆ ಇದನ್ನ ಕನ್ಸ್ಯೂಮ್ ಮಾಡಿದಾಗ. ಯಾವುದು, ಕಾಟನ್ ಲೀಫ್ ಅನ್ನ ಕನ್ಸ್ಯೂಮ್ ಮಾಡಿದಾಗ. ಅರ್ಥ ಆಗ್ತಿದ್ಯಾ? ಓಕೆ. ಹಾಗಾಗಿ ನಾವು ಗಿಡಗಳನ್ನ, ಕಾಟನ್ ಪ್ಲಾಂಟ್ಸ್ ನ ತುಂಬಾ ಚೆನ್ನಾಗಿ ಸೇವ್ ಮಾಡ್ಬೋದು ಥ್ರೂ ದಿಸ್ ಕಂಪೋನೆಂಟ್. ಯಾವ್ದಿದು, ಪ್ರೋಟೀನ್. ಇನ್ನ ನೆಕ್ಸ್ಟ್ ಸಪೋಸ್ ನಿಮ್ಗೆ ಈ ತರ ಕ್ವಶನ್ ಕೂಡ ಬರ್ಬೋದು, ಬಿಟಿ ಟಾಕ್ಸಿನ್ ಅಂತ ಕೇಳ್ತಾರೆ, ಅಥವಾ ಕ್ರೈಟಾಕ್ಸಿನ್ ಅಂತ ಕೂಡ ಕೇಳ್ಬೋದು. ಆಗ ನೀವು ಅಗೇನ್ ಇದೇ ಆಪ್ಷನ್ ಅನ್ನೇ ಸೆಲೆಕ್ಟ್ ಮಾಡ್ಬೇಕು. ಯಾವುದು, ಇಟ್ ಆಕ್ಟ್ಸ್ ಲೈಕ್ ಅ ಇನ್ಸೆಕ್ಟಿಸೈಡ್ ಅಂತಾನೆ ಸೆಲೆಕ್ಟ್ ಮಾಡ್ಬೇಕು. ಇದೆಲ್ಲದೂ ಕೂಡ ಸಿನೋನಿಮ್ ಅಂದ್ರೇನು, ಸಮಾನಾರ್ಥಕ ಪದ ತರನೇ ವರ್ಕ್ ಆಗುತ್ತೆ. ಥರಿಯೋಸೈಟ್ಸ್ ಅಂದ್ರೇನು, ಬ್ಯಾಸಿಲಸ್ ತುರಂಜೆನೆಸಿಸ್ ಅಲ್ಲಿ ಇರುವಂತ ಒಂದು ಪ್ರೋಟೀನ್. ಇನ್ನೂ ಒಂದು ಕ್ವಶನ್ ಏನ್ ಕೇಳ್ಬೋದು, ವೇರ್ ಇಟ್ ಈಸ್ ಪ್ರೆಸೆಂಟ್, ಥರಿಯೋಸೈಟ್ಸ್ ಪ್ರೆಸೆಂಟ್ ಇನ್ ಡ್ಯಾಶ್ ಅಂತ ಕೇಳಿದಾಗ ಏನ್ ಮಾಡ್ತೀರಿ, ತುಂಬಾ ಮೈಕ್ರೋ ಆರ್ಗಾನಿಸಮ್ ಕೊಡ್ಬೋದು 4, ಅದರಲ್ಲಿ ಬ್ಯಾಸಿಲಸ್ ತುರಂಜೆನೆಸಿಸ್ ಅಂತ ಕೂಡ ಕೊಟ್ಟಿರ್ತಾರೆ. ನೀವು ಅವಾಗ ಬ್ಯಾಸಿಲಸ್ ತುರಂಜೆನೆಸಿಸ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಹೇಗ್ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಬೋದು, ಯಾಕಂದ್ರೆ ಇಟ್ ಆಲ್ ರಿಲೇಟೆಡ್ ಟು ಮೈಕ್ರೋಬ್ಸ್. ಹಾಗಾಗಿ ದ ಪ್ರಾಪರ್ ಒನ್ ಈಸ್ ಯೂಸ್ಡ್ ಆಸ್ ಎ ಇನ್ಸೆಕ್ಟಿಸೈಡ್. ಅರ್ಥ ಆಯ್ತಾ? ಓಕೆ, ಅರ್ಥ ಆಯ್ತಲ್ಲ? ಈ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ಲ? ಓಕೆ. ಎಸ್, ಹೇಳಿದ್ನಲ್ವಾ, ಈ ಚಾಪ್ಟರ್ ತುಂಬಾ ಈಸಿ ಇದೆ. ಫಸ್ಟ್ ಏನ್ ಮಾಡ್ಬೇಕು ನೀವು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಅತಿ ಅವಶ್ಯಕವಾಗಿ ಮಾಡುವಂತ ಕೆಲಸ ಏನು, ನೀವು
ಅದನ್ನ ಬರ್ಕೊಳ್ಬೇಕು. ಬರ್ಕೊಳ್ಳೋದೇನು, ಎಲ್ಲ ಆರ್ಗ್ಯಾನಿಸಮ್ ಒಂದ್ ಕಡೆ ಟೇಬಲ್ ಮಾಡ್ಕೊಂಡು ಅದರ ಯೂಸಸ್ ನ ನೆಕ್ಸ್ಟ್ ಟೇಬಲ್ ಅಲ್ಲಿ ಬರಿಬೇಕು. ಇದರಿಂದ ಏನಾಗುತ್ತೆ, ಏನಾಗಲ್ಲ. ಒಂದು ಶೀಟ್ ಅಲ್ಲಿ ಈ ಎಂಟೈರ್ ಚಾಪ್ಟರ್ ಮುಗ್ದೋಗುತ್ತೆ. ಆಗ ನಿಮ್ಗೆ MCQನು ಯೂಸ್ ಆಗುತ್ತೆ, ಜೊತೆಗೆ ಆನ್ಸರೇಬಲ್ ಏನು ರೈಟಿಂಗ್ ಪರ್ಪಸ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಎಸ್, ದ ಸೀವೇಜ್ ಈಸ್ ಪ್ಯೂರಿಫೈಡ್ ಬೈ. ತುಂಬಾ ಈಸಿ ಆನ್ಸರ್ ಇದೆ ಇದಕ್ಕೆ. ತುಂಬಾ ಏನು ತುಂಬಾ ಡೈರೆಕ್ಟ್ ಕ್ವಶನ್, ತುಂಬಾ ಇನ್ ಡೆಪ್ತ್ ಕ್ವಶನ್ ಕೂಡ ಏನಲ್ಲ. ಸೀವೇಜ್ ಟ್ರೀಟ್ಮೆಂಟ್. ನೋಡಿ, ಇಲ್ಲಿ ಸಿವೇಜ್ ಟ್ಯಾಂಕ್ ಅಂತ ಹೇಳ್ತೀವಿ ಪ್ಲಾಂಟೇಶನ್ ಅಲ್ಲಿ. ಇಲ್ಲೇನಿರುತ್ತೆ, ನೀವು ಕೊಳಚೆ ನೀರು, ಚರಂಡಿ ನೀರೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ. ಈ ಸ್ಟಾಕ್ ಆಗಿರೋ ಚರಂಡಿ ನೀರ್ ಏನಿದೆ ಅದನ್ನ ಫಸ್ಟ್ ಸೆಟಲ್ ಆಗೋದಕ್ಕೆ ಬಿಡ್ತಾರೆ. ಆಯ್ತಾ, ಇದನ್ನ ಪ್ರೈಮರಿ ಸೆಟಲಿಂಗ್ ಟ್ಯಾಂಕ್ ಅಂತಾನೆ ಕೂಡ ಹೇಳ್ಬೋದು. ಇಲ್ಲಿಷ್ಟು ಮಣ್ಣು, ಕಸ, ಬೇಡದೇ ಇರೋ ಇನ್ಆರ್ಗ್ಯಾನಿಕ್ ಕಂಪೌಂಡ್, ಆರ್ಗ್ಯಾನಿಕ್ ಕಂಪೌಂಡ್ ಎಲ್ಲದೂ ಕೂಡ ಇರುತ್ತೆ. ಇಲ್ಲಿ ಆಕ್ಸಿಜನ್ ಕೂಡ ಕಡಿಮೆ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲದೂ ಕೂಡ ವೇರಿಯೇಟ್ ಕಂಡೀಷನ್ ಅಲ್ಲೇ ಇರುತ್ತೆ. ಹಾಗಾಗಿ ಇದನ್ನ ನಾವು ಸಿವೇಜ್ ಅಂತ ಹೇಳ್ತೀವಿ. ಕೆಟ್ಟ ಬ್ಯಾಡ್ ಸ್ಮೆಲ್ ಕೂಡ ಇರುತ್ತೆ, ಯಾಕಂದ್ರೆ ಆನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ಇದರಲ್ಲಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಹಾಗಾಗಿ ನಾವ್ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸೆಟಲ್ ಔಟ್ ಮಾಡ್ಬೇಕು, ಆಚೆ ಹಾಕ್ಬೇಕು. ಯಾವ್ದ್ರಿಂದ ಯೂಸ್ ಮಾಡ್ತೀವಿ? ಮೈಕ್ರೋಬ್ಸ್ ನ ಯೂಸ್ ಮಾಡ್ತೀವಾ ಟ್ರೀಟ್ಮೆಂಟ್ಗೆ? ಫರ್ಟಿಲೈಸರ್ ಹಾಕ್ತಿವಾ ಈ ವಾಟರ್ಗೆ, ಅಥವಾ ಆಂಟಿಬಯೋಟಿಕ್ಸ್ ಹಾಕ್ತಿವಾ, ಆರ್ ಆಂಟಿಸೆಪ್ಟಿಕ್ ಹಾಕ್ತಿರಾ ಅಂತ ಕೇಳಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಕಂಡೀಷನ್ ಇದೆ. ಯಾವ್ದು ಕಂಡೀಷನ್ ಇದೆ? ಆಕ್ಸಿಜನ್ ಲೆವೆಲ್ ಏನಿದೆ ಕಂಪ್ಲೀಟ್ ಆಗಿ ಲೋ ಇದೆ ಅಥವಾ ನಿಲ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಇರುತ್ತೆ. ಆಮೇಲೆ ಬ್ಯಾಡ್ ಸ್ಮೆಲ್ ಇರುತ್ತೆ. ಓಕೆ, ಆರ್ಗ್ಯಾನಿಕ್ ಮ್ಯಾಟರ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ವಾಟರ್ ಡೆನ್ಸಿಟಿ ಏನಿದೆ ಟರ್ಬಿಡ್ ಇರುತ್ತೆ. ಟರ್ಬಿಡ್ ಅಂದ್ರೆ ಏನು? ತುಂಬಾ ವಾಟರ್ ಏನಿರ್ಬೇಕು ನಮ್ಗೆ? ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು ವಾಟರ್. ಅಂದ್ರೆ ನಾವು ಕುಡಿಯುವಂತ ನೀರ್ ಏನಿರ್ಬೇಕು, ನೀಟ್ ಅಂಡ್ ಕ್ಲೀನ್ ಆಗಿ ಆಚೆಗೂ ಕೂಡ ಕಾಣ್ಬೇಕು, ಕ್ರಿಸ್ಟಲ್ ಕ್ಲಿಯರ್ ಅಂತ ಇರ್ಬೇಕು. ಅದ್ರಲ್ಲಿ ಏನಾಗಿರುತ್ತೆ, ಕೊಳಚೆ ನೀರು ಏನಿರುತ್ತೆ ಟರ್ಬಿಡ್ ಆಗಿರುತ್ತೆ, ಜೊತೆಗೆ ಅನ್ವಾಂಟೆಡ್ ಥಿಂಗ್ಸ್ ಕೂಡ ಇರುತ್ತೆ. ಹಾಗಾಗಿ ಇಷ್ಟನ್ನ ನಾವು ಆಚೆ ಹಾಕ್ಬೇಕು ಅಂತಂದ್ರೆ ಫರ್ಟಿಲೈಸರ್ ಹಾಕಕ್ಕಾಗುತ್ತಾ? ಇಲ್ಲ. ಅಫ್ಕೋರ್ಸ್ ಏನಾಗುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಟರ್ಬಿಡ್ ಅನ್ನೆಲ್ಲ ಕ್ಲಿಯರ್ ಮಾಡ್ಬೋದು, ಆದ್ರೆ ಆಕ್ಸಿಜನ್ ಲೆವೆಲ್, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ನ ಅಥವಾ ಮತ್ತೆ ಬ್ಯಾಡ್ ಸ್ಮೆಲ್ ಅನ್ನ ಕೂಡ ನಾವು ಅದನ್ನ ರಿಮೂವ್ ಮಾಡಕ್ಕಾಗಲ್ಲ. ಆಂಟಿಬಯೋಟಿಕ್ಸ್ ಹಾಕಿದ್ರೆ ಏನಾಯ್ತು, ಬರೀ ಆನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಮಾತ್ರ ನಾವು ಎಷ್ಟು ಅಂತ ಹಾಕ್ತೀರಿ ಆಂಟಿಬಯೋಟಿಕ್ಸ್ ನ, ಹಾಕೋದಕ್ಕೆ ಆಗಲ್ಲ. ಆನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಕೂಡ ನಾವು ಟ್ರೀಟ್ ಮಾಡ್ಬೋದು ಅಫ್ಕೋರ್ಸ್ ಒಂದ್ ಲೆವೆಲ್ ತನಕ, ಬಟ್ ಇಟ್ಸ್ ನಾಟ್ ಅ ಸೈಂಟಿಫಿಕ್ ವೇ ಅಲ್ವಾ. ಅಂಡ್ ದೆನ್ ಆಂಟಿಸೆಪ್ಟಿಕ್ ಅಂದ್ರೆ ಏನು? ಗಾಯಕ್ಕೆ ಹಚ್ಚುವಂಥದ್ದು. ಸೆಪ್ಟಿಕ್ ಗಾಯನ ಸ್ಟಾಪ್ ಮಾಡುವಂಥದ್ದು. ಹಾಗಾಗಿ ನೀರಿಗೆ ಗಾಯಕ್ಕೆ ಏನು ಸಂಬಂಧನೇ ಇಲ್ಲ. ಸೊ ಇದನ್ನ ನಾವು ಯೂಸ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಇನ್ನು ಉಳಿದಿರೋ ಒಂದೇ ಒಂದು ಆಪ್ಷನ್ ಯಾವುದು ನಮ್ಗೆ? ಮೈಕ್ರೋಬ್ಸ್ ನ ಅಪ್ಲೈ ಮಾಡಿದಾಗ ವಿ ಕ್ಯಾನ್ ಚೇಂಜ್ ಆಲ್ ದ ಥಿಂಗ್. ಆಕ್ಸಿಜನ್ ಲೆವೆಲ್, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್, bad smell, removal of bad smell also be treated with microbes. And then organic matter, and then turbidity ಕೂಡ ನಾವು ಚೆಕ್ ಮಾಡಿ, ಅದರ್ವೈಸ್ ಅದನ್ನ ಚೇಂಜ್ ಮಾಡುತ್ತೆ, ವೇರಿಯೇಷನ್ ಮಾಡುತ್ತೆ. ಹಾಗಾಗಿ ಚಿಕ್ಕದಾಗಿದ್ರು ಕೂಡ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಮೈಕ್ರೋಬ್ಸ್. 10⁻⁻⁶, ಹಾಗಾಗಿ ಇದನ್ನ ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ಮೈಕ್ರೋಬ್ ಅರ್ಥ ಆಗ್ತಿದ್ಯಾ? ಹಾಗಾಗಿ ಅಷ್ಟು ಚಿಕ್ಕದಾಗಿರುತ್ತೆ. 1/1 2 3 4 5 6 ಇಷ್ಟು ಚಿಕ್ಕದಾಗಿರುತ್ತೆ. ನೀವು ಒಂದು ಸರ್ಕಲ್ ಹಾಕಿದ್ರಿ ಅಂತ ಆದ್ರೆ ಎಷ್ಟು ಝೀರೋ ಬರ್ಬೇಕು? 6 0 ಅಷ್ಟು ಮೈನ್ಯೂಟ್ ಆಗಿರುತ್ತೆ, ನಿಮ್ ಕಣ್ಣಿಗೂ ಕೂಡ ಕಾಣೋದಿಲ್ಲ. ಹಾಗಾಗಿ 10⁻⁻⁶ ಅಷ್ಟು ಸೈಜ್ ಅಲ್ಲಿ ಇರೋದು ಏನಾಗುತ್ತೆ, ಮೈಕ್ರೋಬ್ಸ್ ಯುಟಿಲೈಸ್ ಆಗುತ್ತೆ. ಯಾವ್ದಕ್ಕೆ? ಈ ತರ ಟ್ರೀಟ್ಮೆಂಟ್ಗೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ದ ಫಸ್ಟ್ ಆನ್ಸರ್ ಇಸ್ ರೈಟ್ ಒನ್ ಫಾರ್ ಸಿವೇಜ್ ಪ್ಯೂರಿಫಿಕೇಶನ್ ಆರ್ ಟ್ರೀಟ್ಮೆಂಟ್. Okay.
Yes. I hope all the things are clear from 2 chapters. If any doubts, please write in the chat box. If it is no, then thank you. Thank you so much.